ನಮಸ್ಕಾರ ಪ್ರೀತಿಯ ಆಯುಷ್ ಟಿವಿಯ ವೀಕ್ಷಕರಿಗೆ ನಿಮ್ಮೆಲ್ಲರ ನೆಚ್ಚಿನ ಬ್ರಹ್ಮಲಿಖಿತ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಿಯಾ. ವೀಕ್ಷಕರ ಇವತ್ತಿನ ಸಂಚಿಕೆಯನ್ನು ಶುರು ಮಾಡೋಣ. ಮೊದಲಿಗೆ ನಮ್ಮ ಜೊತೆಲಿ ಎಂದಿನಂತೆ ನಿಮ್ಮೆಲ್ಲರ ನೆಚ್ಚಿನ ಶ್ರೀಯುತ ಸಚ್ಚಿದಾನಂದ ಬಾಬು ಗುರುಜಿ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡುವಂತಹ ಸಮಯ. ನಮಸ್ತೆ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ವೀಕ್ಷಕರೇ, ಗುರುಗಳು ಕಾರ್ಯಕ್ರಮದಲ್ಲಿದ್ದಾರೆ. ಸೊ ಇವತ್ತಿನ ಸಂಚಿಕೆಯಲ್ಲಿ ವಾಸ್ತು ಬಗ್ಗೆ ಖಂಡಿತವಾಗ್ಲೂ ಮಾತನಾಡ್ತೀವಿ. ಹಿಂದಿನ ಸಂಚಿಕೆಗಳಲ್ಲೂ ಕೂಡ ಇವಾಗ ಮನೆಗಳಲ್ಲಿ ಮನೆ ಮಂದಿಯ ಫೋಟೋಗಳನ್ನ ಹಾಕೊಳ್ತೀವಿ. ಯಾವ ದಿಕ್ಕು ಯಾವ ಮೂಲೆ ಅಂತ ಕೂಡ ಗೊತ್ತಿರಲ್ಲ. ಅದರಿಂದ ಎಷ್ಟೋ ರೀತಿಯ ಸಮಸ್ಯೆಗಳನ್ನ ಎದುರಿಸ್ತಾ ಇರ್ತೀವಿ. ಸೊ ಇವತ್ತಿನ ಸಂಚಿಕೆಯಲ್ಲಿ ಗುರುಜಿ ಅದ್ರ ಬಗ್ಗೆ ಇನ್ನಷ್ಟು ವಿಸ್ತಾರವಾಗಿ ಎಲ್ಲಾ ವಿಷಯಗಳನ್ನ ಹೇಳ್ತಾರೆ. ಸೊ ಏನ್ ಹೇಳ್ತಾರೆ ಅಂತ ಕೇಳೋಣ. ಗುರುಜಿ, ಇವಾಗ ಒಂದು ಟ್ರೆಂಡ್ ಬಂದ್ಬಿಟ್ಟಿದೆ. ಮನೆಗಳಲ್ಲಿ ವಾಲ್ ಮಾಡ್ಕೊಂಡಿರ್ತಾರೆ. ಸೊ ಫೋಟೋಸ್ಗಳನ್ನೆಲ್ಲ ಹಾಕೊಳ್ಳೋದು ಆತರ. ಇವಾಗ ಯಾವ ಮೂಲೆ ಅಂತ ಇರಲ್ಲ, ಬೆಡ್ರೂಮ್ ಅಲ್ಲಿ ಫೋಟೋಸ್ ಇರುತ್ತೆ, ಹಾಲ್ಗಳಲ್ಲಿ ಇರುತ್ತೆ. ಸೊ ಎಲ್ಲಾ ಕಡೆ ಫೋಟೋ ಹಾಕೊಳ್ಳೋದೊಂದು ಟ್ರೆಂಡ್. ಸೊ ವಾಸ್ತುಗೆ ಕೂಡ ಅದು ರಿಲೇಟೆಡ್ ಆಗಿ ಸಾಕಷ್ಟು ವಿಷಯಗಳನ್ನ ಹೋದ ಸಂಚಿಕೆಗಳಲ್ಲಿ ಮಾತನಾಡಿದ್ವಿ. ಇವತ್ತೇನ್ ಹೇಳಕ್ ಇಷ್ಟಪಡ್ತೀರಾ ನೀವು ಇದ್ರ ಬಗ್ಗೆ? ಮೊದಲನೇದಾಗಿ ಕೆಲವರು ಕೇಳ್ತಾರೆ ನನ್ನ, ಫೋಟೋಗ್ರಾಫ್ಗೂ ಇದಕ್ಕೂ ಏನು ಸಂಬಂಧ ಅಂತ ಕೇಳ್ತಾರೆ. ನಾನು ಹಿಂದಿಂದೇನೋ ಹೇಳಿದ್ದೀನಿ, ನಾನು ಫೋಟೋ ಇಸ್ ಅ ವಿಜುವಲ್ ರೆಪ್ರೆಸೆಂಟೇಷನ್ ಆಫ್ ದ ಕನ್ಸರ್ನ್ ಪರ್ಸನ್ ಅಂತ. ಅಂದರೆ ನಮ್ಮನ್ನು ರೆಪ್ರೆಸೆಂಟ್ ಮಾಡುತ್ತೆ. ಮತ್ತು ಯಾವಾಗಲೂ ಈ ಫೋಟೋಗಳು ಅಂತ ಹಾಕೊಂಡಾಗ, ಇವಾಗ ನಾವು 2 ವರ್ಷದ ಮಗುವೊಂದು ಫೋಟೋ ಹಾಕಿದ್ದೀವಿ ಅಂತ ಇಟ್ಕೊಳ್ಳಿ, ಇವಾಗ ನಮ್ಗೆ 25 ವರ್ಷ ಅಂತ ಅಂದ್ಕೊಳ್ಳಿ, ಸ್ಟಿಲ್ ಅದರದ್ದು ಎಫೆಕ್ಟ್ ಅಂತ ಇದ್ದೇ ಇರುತ್ತೆ. ಮತ್ತು ಇನ್ನೊಂದೇನಾಗುತ್ತೆ ಅಂದರೆ, ಈ ಫೋಟೋಸ್ ಹಾಕಿದಾಗ ಈಗ ಮನೆಯ ವಾಸ್ತು ಅಂತ ತೊಗೊಂಡ್ರೆ ನಾವು ಗ್ರಾವಿಟೇಷನಲ್ ಪುಲ್ಸ್ ಅಂತ ತೊಗೊಳ್ಳೋದು. ಈಗ ವಾಸ್ತು ಅಂದರೆ ಏನಂದರೆ ಬೇಸಿಕ್ಲಿ ಗ್ರಾವಿಟೇಷನಲ್ ಪುಲ್ಸ್ ಅಂತ ತೊಗೊಳ್ಳೋದು, ಗ್ರಾವಿಟೇಷನ್ ಪುಲ್ಸ್ ಆಫ್ ದ ಅರ್ತ್ ಅಂತ. ನೋಡಿ, ನಮ್ಮ ಋಷಿ ಮುನಿಗಳು ಭಾಳ ದೊಡ್ಡ ಸೈಂಟಿಸ್ಟ್ಗಳು. ಸೊ ಅವರೇನು ಮಾಡ್ತಾಯಿದ್ರು ಅಂದರೆ, ಈಶಾನ್ಯಂ ದೇವ ಮಂದಿರಂ ಆಗ್ನೇಯಂ ಪಾಕಶಾಲಾಯಂ ಅಂತ ಹಂಗೆ ಶುರು ಮಾಡ್ಕೊಂಡು. ಅಂದರೆ ಈಶಾನ್ಯದಲ್ಲಿ ದೇವರ ಮಂದಿರ ಇರಬೇಕು ಅಂತ ಅಲ್ಲ. ಈಶಾನ್ಯದಲ್ಲಿ ದೇವರ ಮಂದಿರ ಇದ್ದಿದ್ದಿದ್ರೆ ಆ ಸ್ಥಳವನ್ನು ಎಷ್ಟು ಶುದ್ಧವಾಗಿಡ್ತಾರೋ ಅಷ್ಟು ಶುದ್ಧವಾಗಿಡಿ ಅಂತ ಹೇಳ್ತಾರೆ ಹೊರತು ಯಾವುದೇ ಗ್ರಂಥದಲ್ಲಿ ಈಶಾನ್ಯ ಭಾಗದಲ್ಲಿ ದೇವರ ಮನೆ ಬರಬೇಕು ಅಂತ ಹೇಳಲಿಲ್ಲ. ಯಾವುದೂ ಗ್ರಂಥದಲ್ಲಿ ಹೇಳಲಿಲ್ಲ. ಇವಾಗ ಯಾವಾಗಲೂ ನಾನು 2 ಗ್ರಂಥಕ್ಕೆ ನಾನು ರೆಫರ್ ಮಾಡ್ತೀನಿ. ಮಯಾಮತ ಅಂತ ಮತ್ತು ಸಮರಾಂಗಣ ಸೂತ್ರಧಾರ ಅಂತ ಥೌಸಂಡ್ಸ್ ಆಫ್ ಇಯರ್ಸ್ ಬಗ್ಗೆ ಬರೆದಿರುವಂಥದ್ದು, ಮತ್ತು ಬೃಹತ್ ಸಂಹಿತ ಅಂತಿದೆ. ಅದರಲ್ಲಿ ಯಾವುದೂ ಹೇಳಲಿಲ್ಲ. ಮತ್ತು ದೇವರಿಗೆ ಏನು ಮಾಡಬೇಕು ಅಂತ ಕೆಲವರು ಕೇಳ್ತಾರೆ. ಅದು ನಮಗೆ ಸಂಪ್ರದಾಯ ಥರ ಬಂದಿರೋದು ದೇವರು ಅಂತ. ಸೊ ದೇವರಿಗೆ ಸಂಬಂಧಪಟ್ಟಂತೆ ನಾವೇನಾದರೂ ಮಾಡ್ಕೋಬೇಕು ಅಂದರೆ, ಫಸ್ಟ್ ಆಫ್ ಆಲ್ ನಮ್ಮನೆ ಈಶಾನ್ಯ ಭಾಗವನ್ನು ಕ್ಲೀನಾಗಿ ಇಟ್ಕೊಂಡಿದ್ರೆ, ಶುದ್ಧವಾಗಿ ಇಟ್ಕೊಂಡಿದ್ರೆ, ಮತ್ತು ಈ ಪಂಚಮಹಾಭೂತಗಳಲ್ಲಿ 5 ಎಲಿಮೆಂಟ್ಸ್ ಆಫ್ ನೇಚರ್ ಅಂತ ಹೇಳ್ತೀವಿ, ಜಲ ಅನ್ನೋದು ಈಶಾನ್ಯದಲ್ಲಿ ಇರಬೇಕು ಅಂತಾರೆ. ಯಾವುದೇ ಮನೆಯಲ್ಲಿ ಈಶಾನ್ಯದಲ್ಲಿ ಜಲದ್ದು ಒಂದು ಸೋರ್ಸ್ ಇಲ್ಲ ಅಂದರೆ ಆ ಮನೆಯಲ್ಲಿ ಈಶಾನ್ಯ ಸ್ಟ್ರೆಂಗ್ತನ್ ಆಗೋದಿಲ್ಲ. ಇದೇ ನಿಟ್ಟಲ್ಲಿ ಫಾರ್ ಎಕ್ಸಾಂಪಲ್ ನಾವು ನಾರ್ತ್ ವೆಸ್ಟ್ ಅಂದರೆ ವಾಯುಮೂಲೆ ಅಂತ ತೊಗೊಂಡಾಗ ಇಟ್ಸ್ ಅ ಪಾಯ್ಸನ್ ಪಾಯಿಂಟ್ ಅಂತ ಹೇಳ್ತೀವಿ. ಪಾಯ್ಸನ್ ಪಾಯಿಂಟ್ ಅಂತ ಹೇಳ್ತೀವಿ. ಜನರಲ್ ಆಗಿ ಯಾರು ಬೇಕಾದ್ರೂ ಚೆಕ್ ಮಾಡ್ಕೋಬಹುದು. ಅವ್ರವ್ರ ಮನೆಗಳಲ್ಲಿ ವಾಯುಮಲೆಯಲ್ಲಿ ಸಾಧಾರಣವಾಗಿ ಮಲಗ್ತಾ ಇದ್ರೆ ಅವ್ರಿಗೆ ಪ್ರೋಗ್ರೆಸ್ ಆಗಲ್ಲ ಲೈಫಲ್ಲಿ. ಸೊ ಎಲ್ಲಿರ್ತಾರೆ ಅಲ್ಲೇ ಇರ್ತಾರೆ. ಸೊ ಫಿನಾನ್ಷಿಯಲಿ ಎಲ್ಲ ಪ್ರೋಗ್ರೆಸ್, ಮಾನಸಿಕವಾಗ್ಲೂ ಪ್ರೋಗ್ರೆಸ್. ಮತ್ತೆ ಗಂಡು ಮಕ್ಕಳನ್ನ ವಾಯುಮಲೆಯಲ್ಲಿ ಮಲಗ್ತಿದ್ರೆ ಡಿಪ್ರೆಷನ್ ಬರುತ್ತೆ ಅಂತ ಯಾವಾಗಲೂ ಹೇಳ್ತೀನಿ ನಾನು. ಇವಾಗ ನಮ್ಮ ಫೋಟೋಗಳು ನಾವು ಮನೆಯಲ್ಲಿ ಯಾವ್ಯಾವ ಸ್ಥಾನದಲ್ಲಿ ಇರ್ತೀವಿ ಅದೇ ಸ್ಥಾನದಲ್ಲಿ ನಮ್ಮ ಫೋಟೋಗಳು ಹಾಕೊಂಡ್ರು ಅದೇ ಎಫೆಕ್ಟ್ ಬರುತ್ತೆ. ಅಂದ್ರೆ ಅದು ರೆಪ್ರೆಸೆಂಟ್ ಮಾಡ್ತಾ ಇರುತ್ತೆ ನಮ್ಮನ್ನ. ಬಹುಶಃ ನೀವು ಕೇಳಿರ್ತೀರಾ, ಈ ಮಂತ್ರ ಮಾಟಗಳು ಮಾಡ್ತಾರೆ ನೋಡಿ. ಮಂತ್ರ ಮಾಟ ನಂಬೋದು ಬಿಡೋದು ಬೇರೆ ವಿಷಯ. ಬಟ್ ಮಂತ್ರ ಮಾಟ ಮಾಡೋರು ಏನ್ ಮಾಡ್ತಾರೆ ಅಂದ್ರೆ, ಯಾರ ಮೇಲೆ ಅದನ್ನ ಮಂತ್ರ ಮಾಟಗಳು ಮಾಡ್ಬೇಕಾದ್ರೆ ಅವ್ರ ಫೋಟೋ ತಗೊಂಡ್ಬನ್ನಿ ಅಂತ. ಅಂದ್ರೆ ಆ ಫೋಟೋಗೊಂದು ಎನರ್ಜಿ ಇರುತ್ತೆ ಅಂತ. ಮುಂದಿನ ಸಂಚಿಕೆಗಳಲ್ಲಿ ಮಂತ್ರ ಮಠ ವರ್ಕ್ ಆಗುತ್ತಲ್ಲ ಹೇಳ್ತೀನಿ, ಅದು ಬೇರೆ ವಿಷಯ. ಅದು ಈಗ ಮನೆಗಳಲ್ಲಿ ಫೋಟೋ ಹಾಕೊಂಡಾಗ ಏನಾಗುತ್ತೆ ಅಂದ್ರೆ, ನಾನು ಬಹಳ ಮನೆಗಳಿಗೆ ವಾಸ್ತುಗೆ ಅಂತ ಹೋಗ್ತೀನಿ ನೋಡಿ, ಅವ್ರ ಮನೆಯಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಪ್ರಾಬ್ಲಮ್ಸ್ ಬಗ್ಗೆ ಮಾತಾಡ್ತಾರೆ. ಇತ್ತೀಚೆಗೆ ನಮ್ಮ ಮಗ ಜೋರು ಮಾಡಕ್ಕೆ ಶುರು ಮಾಡಿದ್ದಾನೆ ಅಂತ ತಂದೆ ಹೇಳೋದು, ಜವಾಬ್ ಕೊಡ್ತಾ ಇರ್ತಾನೆ, ಸರಿಯಾಗಿ ಓದೋದಿಲ್ಲ. ಮತ್ತೆ ಮಗಳು ಬಂದ್ಬಿಟ್ಟು ಒಂಥರ ವಿಚಿತ್ರವಾಗಿ ಆಡ್ತಾ ಇದ್ದಾಳೆ ಅಂತ ಹೇಳೋದು. ಇಲ್ಲ, ಮಕ್ಕಳು ತಾಯಿ ತಂದೆ ಮೇಲೆ ಕಂಪ್ಲೇಂಟ್ ಮಾಡ್ತಾರೆ. ನಮ್ಮ ಅಪ್ಪ ಅಮ್ಮ 24 ಗಂಟೆ ಜಗಳ ಆಡ್ತಾ ಇರ್ತಾರೆ. ಬೈಯೋದಲ್ಲ, ಅವ್ರವರೇ ಜಗಳ ಆಡ್ತಾರೆ. ಮದುವೆಗೆ 20-25 ವರ್ಷಕ್ಕೆ ಯಾವಾಗಲೂ ಕಿತ್ತಾಡ್ತಾ ಇರ್ತಾರೆ ಅಂತ ಹೇಳ್ತಾರೆ. ಸೊ ಈ ಮಕ್ಕಳಿಗೆ ಅದು ನೋಡಿ ನೋಡಿ ರೋಸೋಗಿರುತ್ತೆ. ನಾನು ಈ ಮನೆಗಳಿಗೆ ಹೋದಾಗ ಇವ್ರು ಏನು ಹೇಳಿರ್ತಾರೆ ಅದನ್ನ ಸ್ಟಡಿ ಮಾಡ್ತೀನಿ. ಉದಾಹರಣೆಗೆ ಲಾಸ್ಟ್ ಟೈಮ್ ನಾವು ಹೇಳಿದ್ವಿ, ಇಂಥ ಜಾಗದಲ್ಲಿ ಇಂಥ ಫೋಟೋಗಳಿದ್ರೆ ಅದು ಎಫೆಕ್ಟ್ ಆಗುತ್ತೆ ಅಂತ. ಸೊ ಅದನ್ನು ಇವತ್ತು ಕಂಟಿನ್ಯೂ ಮಾಡ್ತೀನಿ. ಒಂದು ಉದಾಹರಣೆ ಹೇಳ್ಬೇಕು ಅಂದರೆ, ಮನೆಯಲ್ಲಿ ಬದುಕಿರೋ ಅಂಥ ಮಂದಿ ಯಾರು ಬದುಕಿರ್ತಾರೆ ಅವರು ಫೋಟೋಗಳನ್ನ ಈಶಾನ್ಯ ಭಾಗದಲ್ಲಿ ಉತ್ತರದ ಗೋಡೆ ಮೇಲೆ, ನಾರ್ತ್ ಈಸ್ಟ್ ಅಂತೀವಲ್ಲ, ಅಲ್ಲಿ ಹಾಕಿದ್ರೆ ಏನಾಗುತ್ತೆ ಅಂದರೆ, ಯಾವತ್ತಿಂದ ಫೈನಾನ್ಷಿಯಲ್ ಗ್ರೋತ್ ಬಹಳ ಚೆನ್ನಾಗಿ ಆಗ್ಬಿಡುತ್ತೆ ಅವ್ರಿಗೆ. ಚೆನ್ನಾಗುತ್ತೆ. ಸಪೋಸ್ ನೀವು ನಿಮ್ಮ ಫೋಟೋನ ನಿಮ್ಮ ಮನೆಯಲ್ಲಿ ಒಂದು ಪ್ರಾಮಿನೆಂಟ್ ಪ್ಲೇಸ್ ಅಲ್ಲಿ, ಲಿವಿಂಗ್ ಏರಿಯಲ್ಲಿ ನಾರ್ತ್ ಈಸ್ಟ್ ಗೋಡೆ ಮೇಲೆ ಹಾಕಿದ್ದೀರಾ ಅಂತ ಇಟ್ಕೊಳ್ಳಿ. ಒಂದು ಎಲಿವೇಟರ್ ಒಳ್ಳೆ ಲೈಟಿಂಗ್ ಹಾಕ್ಬಿಟ್ಟು, ಜನರಲ್ ಆಗಿ ಆಡ್ ಇಯರ್ಸ್ ಅಂತೀನಿ, 1st, 3rd, 5th, 7th or 9th ಇಯರ್ಸ್ ಅಂತ. ನಿಮ್ಗೆ ಅದೇ ಧ್ಯೇಯ ಆಗಿದ್ರೆ, ಫೈನಾನ್ಷಿಯಲ್ ಗ್ರೋತ್ ಆಗಬೇಕು ಆಗ್ತಾ ಇಲ್ಲ ಅಂತಿದ್ರೆ,
ನೀವು ಗ್ಯಾರಂಟಿ ಕೊಡ್ತೀನಿ ಇಲ್ಲಿ ಗ್ರೋ ವೆಲ್ ಅಂತ. ಗ್ರೋವೆಲ್ ಅಂದರೆ ಆ ಫೋಟೋದು ಅಷ್ಟು ಪವರ್ ಇರುತ್ತೆ. ಪವರ್ ಇರುತ್ತೆ. ಸೊ ಯಾರಿಗಾದ್ರೂ ಆ ಥರ ಸಿಂಗಲ್ ಫೋಟೋನ ಗುರುಜಿ ಅಥವಾ ಲೈಕ್ ಫ್ಯಾಮಿಲಿ ಫೋಟೋನ ಅಥವಾ ಯಾವ ತರ ಸಿಂಗಲ್ ಆಗಿ? ಜನರಲ್ ಆಗಿ ಇವಾಗ ಯಾರಾದ್ರೂ ಆಸೆ ಆಕಾಂಕ್ಷೆ ಇದ್ರೆ ಅವ್ರು ಸಿಂಗಲ್ ಫೋಟೋ ಹಾಕೊಳ್ಳಿ. ಇಲ್ಲ ಜನರಲ್ ಆಗಿ ಆ ಮನೆಯದೊಂದು ಗ್ರೂಪ್ ಫೋಟೋ ಇರುತ್ತೆ ನೋಡಿ, ಅದನ್ನ ನಾರ್ತ್ ಆಫ್ ನಾರ್ತ್ ಈಸ್ಟ್ ಆಗಿ ಆ ಮನೆಯಲ್ಲಿ ಇರುವಂತ ಮಂದಿ ಇರ್ತಾರಲ್ಲ, ಆಲ್ ಆಫ್ ದೆಮ್ ವಿಲ್ ಬಿ ರೀಸನಬಲಿ ಪ್ರಾಸ್ಪರಸ್. ತಕ್ಕ ಮಟ್ಟಿಗೆ ಅವರು ಪ್ರಾಸ್ಪರ್ ಆಗ್ತಾರೆ. ಒಳ್ಳೆ ಬ್ಯಾಂಕ್ ಬ್ಯಾಲೆನ್ಸು, ಒಂದು ಒಳ್ಳೆ ಕಾರು, ಆ ಮನೇಲಿ ಕೊರತೆ ಬರೋದಿಲ್ಲ, ಆ ರೀತಿಲಿ ಇರುತ್ತೆ. ಬಟ್ ಅಲ್ಲಿ ಹಾಕಿದಾಗ ಏನು ಅಂದರೆ ಇದು ನೋಡ್ಕೋಬೇಕು, ಸ್ಮೈಲಿಂಗ್ ಫೇಸಸ್ ಇರು. ಕೆಲವರು ಗಂಟು ಮಕ್ಕ ಹಾಕೊಂಡು ಫೋಟೋ ತಗೊಂಡು ಹಾಕೊಳ್ತಾರೆ ನೋಡಿ, ಇವಾಗ ಡಿಫ್ರೆಂಟ್ ಪೋಸ್ಗಳು ಬಂದ್ಬಿಟ್ಟಿದೆ. ಆ ಸಿಂಡ್ರಿಸ್ಕೊಂಡು ಹಾಕೊಂಡ್ರೆ ಎಫೆಕ್ಟ್ ಕಮ್ಮಿ ಆಗುತ್ತೆ. ಅಲ್ಲಿ ಏನಾಗುತ್ತೆ ಅಂದರೆ ಯಾವಾಗಲೂ ನಮ್ಮ ಸುತ್ತಲೂ ವೈಬ್ಸ್ ಇರುತ್ತಲ್ಲ, ವೈಬ್ರೇಷನ್ಸು, ಅದು ಭಾಳ ಅದ್ಭುತವಾಗಿ ವರ್ಕ್ ಆಗುತ್ತೆ. ನಾವು ಅರ್ಥ ಮಾಡ್ಕೋಬೇಕಷ್ಟೇ ಅದನ್ನು. ಸೊ ಯಾರಿಗಾದ್ರೂ ಈ ರೀತಿಯಲ್ಲಿ ಫೈನಾನ್ಷಿಯಲ್ ಗ್ರೋತ್ ಸ್ಟಕ್ ಆಗಿದ್ದಾರೆ ಅಂದರೆ ಅವ್ರು ಖಂಡಿತವಾಗಿ ಅವ್ರ ಫೋಟೋನ ಮನೇಲಿ ಪ್ರಾಮಿನೆಂಟ್ ಪ್ಲೇಸಲ್ಲಿ, ಮತ್ತು ಆ ಗೋಡೆ ಬಂದ್ಬಿಟ್ಟು ಕ್ರ್ಯಾಕ್ಸ್ ಬಂದಿರಬಾರ್ದು. ಇದೆಲ್ಲ ಸ್ವಲ್ಪ ಕಟ್ ಆಗಿರೋದು, ಕ್ರ್ಯಾಕ್ಸ್ ಇರೋದು, ಅಥವಾ ಮೇಲ್ ಜೇಡ ಕಟ್ಟಿರೋದು, ಜೇಡದ ಕೆಳಗೆ ಫೋಟೋ ಹಾಕೊಂಡ್ರೆ ಅದು ಉಲ್ಟಾಗುತ್ತದೆ ಯಾವಾಗಲೂ. ರಿವರ್ಸ್ ಎಫೆಕ್ಟ್ ಇರುತ್ತೆ. ಕಾಬ್ ವೆಬ್ಸ್ ಅಂತ ಹೇಳ್ತೀವಲ್ಲ, ಇಟ್ಸ್ ವೆರಿ ಬ್ಯಾಡ್ ಅದು ಕಾಬ್ ವೆಬ್ಸ್. ಅದಕ್ಕೆ ಮನೇಲಿ ಯಾವಾಗಲೂ ಕಾಬ್ ವೆಬ್ಸ್ ಬೆಳೆಯೋಕ್ಕೆ ಬಿಡಬೇಡಿ ಅಂತ ಹೇಳ್ತೀವಿ. ಸೊ ಒಳ್ಳೆಯ ಸ್ಥಾನದಲ್ಲಿ ಕ್ಲೀನಾಗಿ ಪೇಂಟ್ ಇರುವಂಥ, ಅಂದರೆ ವಾಲ್ ಪೇಂಟು ಚೆನ್ನಾಗಿರಬೇಕು, ನೀಟ್ ಇರಬೇಕು, ಡಸ್ಟ್ ಇರಬಾರ್ದು. ಅಲ್ಲಿ ನಾರ್ತ್ ಆಫ್ ನಾರ್ತ್ ಈಸ್ಟ್ ಹಾಕೊಂಡ್ರೆ ಫೈನಾನ್ಷಿಯಲ್ ಗ್ರೋತ್ ಖಂಡಿತವಾಗಿ ಬರುತ್ತೆ. ಅಲ್ಲಿ ಮನೆ ವಾಸ್ತು ಅನ್ನೋದು ಬಹಳ ಇಂಪಾರ್ಟೆಂಟು ಆ್ಯಂಡ್ ಇಟ್ಸ್ ಅ ವೆರಿ ಡೀಪ್ ಸಬ್ಜೆಕ್ಟು. ಸೊ ನನ್ನ ಇದರಲ್ಲಿ ಎಪಿಸೋಡ್ಸಲ್ಲಿ ಇದೆಷ್ಟು ಅಂದರೆ ಎಷ್ಟು ಕೋಟಿ ವರ್ಷ ನಾವು ಮಾಡಿದ್ರು ಡಿಸ್ಕಸ್ ಮಾಡಿದ್ರು ಮುಗಿಯಲ್ಲ ಅದು. ಸೊ ನನಗೆ ಗೊತ್ತಿರೋಂಥ ವಿಷಯ, ನನಗೆ ಬಂದಿರುವಂಥ ಮಾಹಿತಿ, ನನ್ನ ಅನುಭವದಲ್ಲಿ ಏನಿದೆಯೋ ಅದನ್ನು ಹಂತ ಹಂತವಾಗಿ ನಾನು ತಿಳಿಸ್ಕೊಂಡು ಹೋಗ್ತಾ ಇರ್ತೀನಿ. ಸೊ ಇವತ್ತು ಹಾಗೆ ಕಂಟಿನ್ಯೂ ಮಾಡಿದಾಗ ಈ ಫೋಟೋಗಳು ಎಲ್ಲೆಲ್ಲಿ ಹಾಕಿದ್ರೆ ಏನು ಎಫೆಕ್ಟ್ ಅಂತ ಅದ್ರ ಬಗ್ಗೆ ತಿಳಿಸ್ತೀನಿ. ಖಂಡಿತ ಗುರುಜಿ. ಸೊ ಫೋಟೋ ಹಾಕೊಂಡ್ರೆ ಹೇಗೆ ಪ್ರಾಸ್ಪೆರಿಟಿ ಬರುತ್ತೆ ಅಂತ ಕೂಡ ಹೇಳಿದ್ರಿ. ನೆಕ್ಸ್ಟ್ ಏನು ಹೇಳ್ತೀರಾ ಅದ್ರ ಬಗ್ಗೆ? ಅದೇ ಈಶಾನ್ಯ ಭಾಗದಲ್ಲಿ ನಾನು ಉತ್ತರದ ಭಾಗ ಮಾತಾಡಿದ್ದೆ. ಪೂರ್ವದಲ್ಲಿ ಈಸ್ಟ್ ಆಫ್ ನಾರ್ತ್ ಈಸ್ಟ್ ಅಲ್ಲಿ ಯಾರಾದ್ರೂ ಮನೆ ಮಂದಿ ಫೋಟೋ ಕೊಂಡ್ರೆ ನಾನು ಬದುಕಿರೋರ್ದು ಮಾತ್ರ ಹೇಳ್ತಾರೆ. ಅವ್ರು ಏನಾಗುತ್ತೆ ಅಂದರೆ ಪ್ರೊಫೆಷನಲ್ ಅಪ್ಲಿಫ್ಟ್ಮೆಂಟ್ ಆಗುತ್ತೆ. ಕೆಲವರಿಗೆ ಪ್ರಮೋಷನ್ ಬರಲೇ ನೋಡಿ, ಎಷ್ಟು ವರ್ಷ ಆದರೂ ಸ್ಟ್ಯಾಗ್ನೆಂಟ್ ಆಗಿರುತ್ತೆ ಸರ್ವಿಸ್ ಅಲ್ಲಿ ಇರುವಂತವ್ರು. ಸೊ ಸರ್ವಿಸ್ ಓರಿಯೆಂಟೇಷನ್ ಕೆಲವರಿಗೆ ಬಹಳ ಕಿರಿಕಿರಿಗಳಿರುತ್ತೆ ಆಫೀಸಲ್ಲಿ. ಜನರಲ್ ಆಗಿ ಈ ತರ ಹಾಕೊಂಡಾಗ ಏನಾಗುತ್ತೆ ಅಂದ್ರೆ ನಾರ್ಮಲಿ ಆಫ್ಟರ್ ದ 7th ಮಂತ್ ಅಂತ ಹೇಳ್ತೀವಿ. ಇವತ್ತು ಹಾಕೊಂಡು ನಾಳೆನೇ ಆಗ್ಬಿಡ್ಬೇಕು ಅಂದ್ರೆ ಆಗಲ್ಲ, ವೈಬ್ಸ್ ಬಿಲ್ಡ್ ಆಗಬೇಕು. ನಾರ್ಮಲಿ 5th to 7th ಮಂತ್ ಅಲ್ಲಿ ದೇ ಕ್ಯಾನ್ ಸಿ ಅ ಡಿಫರೆನ್ಸ್, ಪ್ರೊವೈಡೆಡ್ ಸ್ವಲ್ಪ ಮಟ್ಟಿಗೆ ಅವ್ರ ಜಾತಕದಲ್ಲೂ ಇರಬೇಕು. ಸೊ ಈಸ್ಟ್ ಆಫ್ ನಾರ್ತ್ ಈಸ್ಟ್ ಹಾಕೊಂಡ್ರೆ ಪ್ರೊಫೆಷನಲ್ ಬೆಟರ್ಮೆಂಟು. ಮತ್ತು ಬಿಸ್ನೆಸಸ್ ಎಲ್ಲ ಯಾರು ಇರ್ತಾರೆ, ಅದು ಎಷ್ಟೇ ಕಷ್ಟಪಟ್ಟರು ಅವ್ರಿಗೆ ಟರ್ನ್ ಓವರ್ ಆಗ್ತಾ ಇರಲ್ಲ ನೋಡಿ, ಏನೇ ಮಾಡಿದ್ರು ಆಗ್ತಾ ಇರಲ್ಲ. ಇನ್ನು ಕೆಲವ್ರಿಗೆ ಏನಾಗುತ್ತೆ ಅಂದರೆ ಕೆಲಸ ಬಿಟ್ಬಿಟ್ಟಿರ್ತಾರೆ, ಬಿಸ್ನೆಸ್ ಮಾಡಬೇಕು ಅಂತ ಆಸೆ ಇರುತ್ತೆ, ಬಟ್ ಏನು ಮಾಡಬೇಕು ಅಂತ ಗೊತ್ತಲ್ಲ, ಹಾಗೆ ಸ್ಟ್ಯಾಗ್ನೇಟ್ ಆಗ್ತಾ ಇರ್ತಾರೆ ತಿಂಗಳಂಗಟ್ಲೆ. ಈ ಕಡೆ ಕೆಲಸನೂ ಇಲ್ಲ, ಬಿಸ್ನೆಸ್ಸು ಇಲ್ಲ. ಸೊ ಅಂಥವರು ಮನೆಯಲ್ಲಿ ಈಸ್ಟ್ ಆಫ್ ನಾರ್ತ್ ಈಸ್ಟಲ್ಲಿ ಭಾಳ ಪ್ರೆಸೆಂಟಬಲ್ ಫೋಟೋ ಅಂದರೆ ಇಷ್ಟಿಷ್ಟು ದಪ್ಪ ಹಾಕೋಬಾರ್ದು ಯಾವಾಗಲೂ. ಮೇ ಬಿ ನಾಟ್ ಮೋರ್ ದೆನ್ 6 to 8 inches ವೈಡ್ ಅಷ್ಟಿರಬೇಕು. ಆಮೇಲೆ ಯಾವಾಗಲೂ ಇನ್ನೊಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ, ಕಲರ್ ಫೋಟೋಗ್ರಾಫ್ಸ್ಗಿಂತ ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋಗ್ರಾಫ್ಸ್ ಎಫೆಕ್ಟ್ ಜಾಸ್ತಿ ಯಾವಾಗಲೂ. ಹೌದಾ? ಬಟ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಇಲ್ವೇ ಇಲ್ಲ ಗುರು? ಮಾಡ್ಕೋಬೋದಲ್ಲ, ಟೆಕ್ನಾಲಜಿ ಇದೆ ಇವಾಗ. ಸೊ ಬ್ಲ್ಯಾಕ್ ಆ್ಯಂಡ್ ವೈಟ್ ಮಾಡ್ಕೊಂಡಾಗ ಕೆಲವೆಲ್ಲ ಹಳೆ ಪದ್ಧತಿಗಳೇ ವಾಸಿ ಅಂತ ನಮ್ಗನ್ಸುತ್ತೆ ಇವಾಗ. ನನ್ನ ರಿಸಲ್ಟ್ ಅಂದರೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋಗ್ರಾಫಲ್ಲಿ ಆರಾ ಚೆನ್ನಾಗಿ ಪ್ರೆಸೆಂಟ್ ಆಗುತ್ತೆ. ಸೊ ಈ ಸ್ಟಫ್ನ ಇಟ್ಕೊಂಡ್ರೆ ಈ ಬಿಸ್ನೆಸ್ಗೆ ಸಂಬಂಧಪಟ್ಟಂತೆ ಚೆನ್ನಾಗಿ ಪ್ರೋಗ್ರೆಸ್ ಆಗ್ತಾ ಬರುತ್ತೆ. ಚೆನ್ನಾಗಿ ನಡೀತವ್ರವ್ರಿಗೆ ಪ್ರಾಬ್ಲಿ ಇದೆಲ್ಸಿ ಏನು ಇನ್ಕ್ರೀಸ್ಡ್ ಬಿಸ್ನೆಸ್ಸು ಮತ್ತು ಡೈವರ್ಸಿಫಿಕೇಷನ್ನು ಇದೆಲ್ಲ ಆಗುತ್ತೆ. ಯಾರು ಬಿಸ್ನೆಸ್ಸಲ್ಲಿ ಇಂಪ್ರೂವ್ ಆಗಬೇಕು ಅವ್ರು ಈಸ್ಟ್ ಆಫ್ ನಾರ್ತ್ ಈಸ್ಟ್ ಅವ್ರು ಫೋಟೋ ಹಾಕೋಬಹುದು. ಮೂರನೇದೇನೆಂದರೆ ಈ ಅಗ್ನಿಮೂಲೆಯಲ್ಲಿ ಈಸ್ಟ್ ಆಫ್ ಸೌತ್ ಈಸ್ಟ್ ಅಂತ ಹೇಳ್ತೀವಿ ನೋಡಿ. ಅಗ್ನಿಮೂಲೆ ಅಂದರೆ ಸೌತ್ ಈಸ್ಟ್, ಆಗ್ನೇಯ ಅಂತ. ಈಸ್ಟ್ ಆಫ್ ಸೌತ್ ಈಸ್ಟ್ ಹಾಕೊಂಡ್ರೆ ನೋಡಿ, ಯಾವಾಗಲೂ ಈಸ್ಟ್ ಭಾಳ ಒಳ್ಳೆಯದು ಅಂದ್ಕೊಳ್ತಾರೆ, ಕೆಲವುದಕ್ಕೆ ಒಳ್ಳೆಯದಲ್ಲ ಅದು. ಅಗ್ನಿಮಲೆಯಲ್ಲಿ ಪೂರ್ವದಲ್ಲಿ ಯಾರಾದರೂ ಫೋಟೋಗಳು ಹಾಕೊಂಡ್ರೆ ಇದೊಂದು ಅಶ್ಯೂರ್ಡ್ ರಿಸಲ್ಟ್ ಏನು ಅಂದರೆ ವಿತಿನ್ ಅ ಫ್ಯೂ ವೀಕ್ಸ್ ಆರ್ ಫ್ಯೂ ಮಂತ್ಸು ಅವ್ರ ವಯಸ್ಸು ಏನಾದರೂ ಇರಲಿ, BP ಕಾಯಿಲೆಗಳು ಬರುವಂಥದ್ದು, ಹೈಪರ್ ಟೆನ್ಷನ್, ಮತ್ತು ಪದೇ ಪದೇ ಅಪಘಾತಗಳಾಗುವಂಥದ್ದು, ಆಕ್ಸಿಡೆಂಟ್ ಚಾನ್ಸಸ್ಸು, ಮತ್ತು ಸರ್ಜರೀಸ್, ಆಪರೇಷನ್ಸು, ಏನೋ ಒಂದು ಸರ್ಜರಿ ಅಂತ ಆಗ್ತಾ ಇರುತ್ತೆ. ಕೆಲವರಿಗೆ ಒಂದು ಅಭ್ಯಾಸ ಆಗಿಬಿಟ್ಟಿರುತ್ತೆ, ವಾರಕ್ಕೊಂದ್ಸತಿ ಹಾಸ್ಪಿಟ್ಲ್ಗೆ ಹೋಗ್ಬೇಕು. ಅದು ಸುಮಾರು ಜನ ಕ್ಲೈಂಟ್ಸ್ ಹೇಳ್ತಾರೆ, ಮಾತಿದ್ರೆ ಹೇಳ್ತಾರೆ ನಾವು ವೀಕ್ಲಿ ಒಂದ್ಸ ಹೋಗ್ಲೇಬೇಕು ಗುರುಗಳೇ, ಎಲ್ಲರೂ ನಮ್ಗೆ ಬೇಜಾರಾಗ್ಬಿಡುತ್ತೆ. ಮತ್ತು ಇನ್ನೊಂದೇನಾಗುತ್ತೆ, ಆ ಥರ ಪರಿಸ್ಥಿತಿಗಳು ಉತ್ಪತ್ತಿ ಆಗುತ್ತೆ. ಯಾರ ಮನೆಯಲ್ಲಿ ಯಾರಾದ್ರೂ ಒಂದು ಫೋಟೋ, ಮಗು ಆಗಲಿ ದೊಡ್ಡವರಾಗಲಿ ಬದುಕಿರೋ ಅಂತ ಹೇಳ್ತಾ ಇರೋದು ಹಿರಿಯರದಾಗಲಿ, ಪೂರ್ವದಲ್ಲಿ ಆಗ್ನೇಯದಲ್ಲಿ ಫೋಟೋ ಹಾಕೊಂಡ್ರೆ ಇಟ್ಸ್ ಅನ್ ಅಶ್ಯೂರ್ಡ್ ಥಿಂಗ್. ಏನು ಅಂದರೆ ಪದೇ ಪದೇ ಆಕ್ಸಿಡೆಂಟ್ಗಳಾಗೋದು, ಟೆನ್ಷನ್ಸ್ ಕ್ರಿಯೇಟ್ ಆಗೋದು, ಒಂಥರ ಸ್ಟ್ರೆಸ್ ಫ್ಯಾಕ್ಟರ್ಸ್, ಸೈಲೆಂಟ್ ಸ್ಟ್ರೆಸ್ ಅಂತ ಹೊಟ್ಟೆಯಲ್ಲಿ ಬೆಂಕಿ ಇಟ್ಕೊಂಡಿರ್ತಾರೆ, ಅದು ಜ್ವಾಲೆ ತಿಂದು ಹಾಕ್ತಾ ಇರುತ್ತೆ.
ಈಗ ಎಷ್ಟೋ ಜನಕ್ಕೆ ನಾನು ನೋಡಿದ್ದೀನಿ 30-25 ವರ್ಷಕ್ಕೆಲ್ಲ ಹೈಪರ್ ಟೆನ್ಷನು BP ಅಂತ ಈಗ ಬಹಳ ಕಾಮನ್ ಆಗಿಬಿಟ್ಟಿದೆ. ನನ್ನ ಚಿಕ್ಕ ವಯಸ್ಸಿನವರೆಗೂ ಕೂಡ ಬರ್ತಾ ಇದೆ. ನನ್ನ ಕ್ಲೈಂಟ್ಸ್ ಬಂದಾಗ ಎಷ್ಟು 24-25 ವರ್ಷದವರು ಈ ಮಲ್ಟಿನ್ಯಾಷನಲ್ ಕಂಪ್ನೀಸ್ ಕೆಲಸ ಮಾಡ್ತಾರೆ ನೋಡಿ. ದುಡ್ಡಿರುತ್ತೆ, ಇನ್ನೇನು ಇರಲ್ಲ ಅವ್ರಿಗೆ. ಹೌದು, ಹೆಲ್ತು ಇರಲ್ಲ, ಹ್ಯಾಪಿನೆಸ್ ಇರಲ್ಲ, ಮತ್ತೆ ಅವರೆಲ್ಲ ಊಟ ಮಾಡೋಕ್ಕಾಗಲ್ಲ. ಕೆಲವು ನೋಡ್ತೀವಲ್ಲ ಇಷ್ಟಿಷ್ಟೇ ತಿಂತಾರೆ. ಅವ್ರ ಟೈಮ್ ಫ್ರೇಮ್ ಹಂಗಿರುತ್ತೆ, ಯಾವ್ದೋ ಟೈಮಲ್ಲಿ ಶಿಫ್ಟ್ ಮಾಡೋ ಇದೆ. ಬಟ್ ಮನ್ಸು ಮಾಡಿದ್ರೆ ಸರ್ ಮಾಡ್ಕೋಬಹುದು ನಾವು. ಟ್ಯೂನ್ ಯುವರ್ ಮೈಂಡ್ ಅಂತ ಹೇಳ್ತೀವಿ. ಸೊ ಆ ರೀತಿಯಲ್ಲಿ ಇದ್ದಾಗ ಏನಾಗುತ್ತೆ, ಆ ಮನೆಯಲ್ಲಿ ಯಾವಾಗಲೂ ಟೆನ್ಷನ್ಸು, ಹೈಪರ್ ಟೆನ್ಷನ್ಸು, ಎಲ್ರಿಗೂ ಟೆನ್ಷನ್ಸು. ಯಾರ್ಯಾರು ಫೋಟೋ ಇರುತ್ತೋ, ಇವಾಗ ಸಪೋಸು ಅತ್ತೆ ಮತ್ತೆ ಸೊಸೆದೊಂದು ಫೋಟೋ ಒಂದು ಹಾಕಿದ್ದೀರ ಅಂತ ಇಟ್ಕೊಳ್ಳಿ, ಈಸ್ಟ್ ಆಫ್ ಸೌತ್ ಈಸ್ಟಲ್ಲಿ. ಅದು ಹಾಕಿದ್ದು ಒಂದು 8 ತಿಂಗಳು 1 ವರ್ಷದಲ್ಲಿ ಅವ್ರು ಹೆಂಗೆ ಕಿತ್ತಾಡ್ತಾರೆ ಅಂದರೆ ಆ ಹುಡುಗನಿಗೆ ಭಾಳ ಬೇಸರ ಉಂಟಾಗ್ಬಿಡುತ್ತೆ, ವೈರಾಗ್ಯ ಉಂಟಾಗ್ಬಿಡುತ್ತೆ. ಇಲ್ಲ ಅಪ್ಪ ಮಗಂದು ಹಾಕಿದ್ದಾರೆ ಅಂತ ಇಟ್ಕೊಳ್ಳಿ, ಅವರು ಜಗಳ ಆಡಕ್ಕೆ ಶುರು ಮಾಡ್ತಾರೆ. ಎಷ್ಟೋ ಕೇಸಲ್ಲಿ ಬಂದು ಕೇಳ್ತಾರೆ ನನಗೆ, ಕೆಲವ್ರಿಗೆ ಹೇಳ್ತಾರೆ, ಗುರುಗಳೇ ನಮ್ಮ ಯಜಮಾನರು ನನ್ನ ಮಗನಿಗೆ ಆಗೋದಿಲ್ಲ, ಹಾವು ಮುಗಿಸಿ ಥರ ಕಿತ್ತಾಡ್ತಾ ಇರ್ತಾರೆ ಯಾವಾಗಲೂ ಅಂತ. ಎಷ್ಟೋ ಮನೆಗಳಲ್ಲಿ ಈ ಸಾಧಾರಣವಾಗಿರುವಂಥ ವಿಷಯ ಬಿಡಿ, ಬಟ್ ಕೆಲವು ಕಡೆ ಜಾಸ್ತಿ ಇರುತ್ತೆ. ಅತ್ತೆ ಸೊಸೆ ಭಾಳ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರುತ್ತೆ. ಅವರೊಂದು ಗಾದೆ ಇದೆ, 100 ಜನ ಅಣ್ಣ ತಮ್ಮದ್ರ ಜೊತೆಲಿರ್ಬೋದು, ಇಬ್ಬರು ಅಕ್ಕ ತಂಗಿರೋದು ಕಷ್ಟ ಅಂತ. ಬಟ್ ಏನಾಗುತ್ತೆ ಅಂದರೆ ಈ ಥರ ಒಂದ್ಸಲ ಮನೇಲಿ ಭಾಳ ತೊಂದರೆ ಉಂಟಾಗ್ಬಿಡುತ್ತೆ. ಆ ಹುಡುಗನಿಗಂತೂ ಮನೆ ಮಗನಿಗೆ ಭಾಳ ಬೇಸರ ಉಂಟಾಗ್ಬಿಡುತ್ತೆ. ಈ ತರ ಆಗ್ತಾ ಇರುತ್ತೆ, ಬಟ್ ಗೊತ್ತಿರಲ್ಲ ಫೋಟೋಗಳಿಂದ ಆಗ್ತಾ ಇರುತ್ತೆ ಅಂತ. ದಟ್ಸ್ ಒನ್ ಆಫ್ ದಿ ಕಾಂಟ್ರಿಬ್ಯೂಟರಿ ಫ್ಯಾಕ್ಟರ್ಸ್. ಸೊ ನಾ ಮನೆಗೆ ಹೋದಾಗ ಅವ್ರು ಹೇಳ್ಕೊಳ್ತಾರೆ ನೋಡಿ ಈ ಥರ ಇದೆ ನಮ್ಮ ಮನೆ ಅಂತ. ಆವಾಗ ನಾನು ಫಸ್ಟಿಗೆ ನೋಡ್ತೀನಿ ನಾನು. ಸೊ ಭಾಳ ವರ್ಷಗಳಲ್ಲಿ ಭಾಳ ಕೇಸಸ್ ನೋಡಿದ್ರು ನಾನು ಹೇಳ್ತಾ ಇದ್ದೀನಿ. ಸೊ ಸೌತ್ ಆಫ್ ಸೌತ್ ಈಸ್ಟು, ಆಗ್ನೇಯದಲ್ಲಿ ದಕ್ಷಿಣದಲ್ಲಿ ಅವ್ರ ಫೋಟೋ ಅತ್ತೆ ಸೊಸೆದು ಏನಾದ್ರು ಹಾಕಿದ್ರೆ, ಅದರ ಮಧ್ಯ ಏನಾದ್ರು ಮಗನ ಫೋಟೋ ಇದ್ರೆ ಅವ್ನು ನಿಜವಾಗ್ಲೂ ಮಧ್ಯ ಸಿಕ್ಕಾಕೊಂಡ್ಬಿಡ್ತಾನೆ. ಆ ರೀತಿಯಲ್ಲಿ ಸ್ಯಾಂಡ್ವಿಚ್ ಅಂತ ಅದು. ಹಾಗೇನೆ ತಂದೆ ಮಗಂದು ಹಾಕಿರ್ತಾರೆ ಅಂತ ಇಟ್ಕೊಳ್ಳಿ, ಒಬ್ಬರು ಹೆಗಲ ಮೇಲೆ ಒಬ್ಬರು ಕೈ ಹಾಕೊಂಡ್ಬಿಟ್ಟು ಭಾಳ ಖುಷಿಯಾಗಿರುವಂಥ ಫೋಟೋ. ಕಪಲ್ ಆಫ್ ಮಂತ್ಸಲ್ಲಿ ಇಟ್ ಕಾಸಸ್ ಡಿಸ್ಟ್ರಕ್ಷನ್. ಅವರು ತಂದೆ ಮಗನಿಗೆ ಏನೋ ಅನಿವಾರ್ಯ ಕಾರಣದಿಂದ ಕಿತ್ತಾಟಗಳಾಗ್ತಾ ಇರುತ್ತೆ. ಇಲ್ಲ ದಂಪತಿಗಳು ಹಾಕೊಳ್ತಾರೆ ನೋಡಿ, ಇಂಪ್ರೆಸಿವ್ ಪೇಂಟಿಂಗ್ಸ್ ದಂಪತಿಗಳು. ಅವ್ರು 20 ವರ್ಷ ಆಗಿರುತ್ತೆ ಅಂತ ಇಟ್ಕೊಳ್ಳಿ, ಮದುವೆಗೆ ಹೊಸದಾಗ ಒಂದು ಫೋಟೋ ಹಾಕೊಂಡಿರ್ತಾರೆ, ಎಲ್ಲೋ ಒಂದು ನಾರ್ತ್ ಇಂಡಿಯಾಗ ಟೂರ್ ಹೋಗಿ ಬಂದು ಹಾಕೊಂಡಿರ್ತಾರೆ. ಆವಾಗಲೂ ಶುರು ಆಗುತ್ತೆ. ಸೊ ಅಗ್ನಿಯಲ್ಲಿ ದಕ್ಷಿಣದಲ್ಲಿ ಗೋಡೆ ಮೇಲೆ ಹಾಕಿದ್ರೆ ಆ ರೀತಿಯಲ್ಲಿ ಬರುತ್ತೆ, ಪೂರ್ವದಲ್ಲಿ ಹಾಕಿದ್ರೆ. ಬಟ್ ದಕ್ಷಿಣದಲ್ಲಿ ಹಾಕೊಂಡ್ರೆ, ಸೌತ್ ಆಫ್ ಸೌತ್ ಈಸ್ಟ್ ಅಲ್ಲಿ ಹಾಕೊಂಡ್ರೆ ಅದು ಬಹಳ ಒಳ್ಳೇದು. ಯಾಕಂದ್ರೆ ದಕ್ಷಿಣ ಬಹಳ ಕೆಟ್ಟದ್ದು ಅಂತ ಎಲ್ಲರೂ ಹೇಳ್ತಾರೆ ನೋಡಿ. ಈಗ ಸೈಟ್ ತಗೊಳಗ ನನ್ ಬಹಳ ಜನ ಕೇಳ್ತಾರೆ, ಗುರುಗಳೇ ಇಲ್ಲಿ ಇದೆ ಸೈಟ್, ಸೌತ್ ಫೇಸಿಂಗ್ ಇದೆ, ತಗೋಬೋದಾ ಅಂತ. ನಾನು ಸಿಂಪಲ್ ಆಗಿ ಒಂದೇ ಎಕ್ಸಾಂಪಲ್ ಕೊಡೋದು, ನಮ್ಮ ರಿಂಗ್ ರೋಡ್ ಇದೆ ನೋಡಿ, ಅಲ್ಲೆಲ್ಲ ಸೌತ್ ಫೇಸಿಂಗ್ ಸೈಟ್ಸ್. ಅಲ್ಲೆಲ್ಲ IAS IPS ಆಫೀಸರ್ಸ್, ಸೆಲೆಬ್ರಿಟೀಸ್ ಎಲ್ಲ ಬಹಳ ಜನ ಮನೆ ಕಟ್ಕೊಂಡಿದ್ದಾರೆ. ಅವ್ರು ಯಾರು ಚೆನ್ನಾಗಿರೋದಿಲ್ವಾ? ಸೊ ಅವ್ರ ಜಾತಕದ ಮೇಲೆ ಹೋಗುವಂತದ್ದು ಅದು ಹೋಗುತ್ತೆ. ಮತ್ತೆ ಇನ್ನೊಂದೇನು ಗೊತ್ತಾ, ಕೆಲವು ದಿಕ್ಕುಗಳಲ್ಲಿ ಸೌತ್ ಅಲ್ಲಿ, ಇವಾಗ ಫಾರ್ ಎಕ್ಸಾಂಪಲ್ ನೀವು ಸೌತ್ ಆಫ್ ಸೌತ್ ಈಸ್ಟ್ ಅಂತ ಡೋರ್ ಇಟ್ಕೊಂಡ್ರೆ ಅದು ಬಹಳ ಬಹಳ ಒಳ್ಳೇದು. ಆಕ್ಚುಲಿ ಸೌತ್ ಆಫ್ ಸೌತ್ ಈಸ್ಟ್ ಮೇನ್ ಡೋರ್ ಇಟ್ಕೊಂಡ್ರೆ ಲಕ್ಷ್ಮಿ ಕಟಾಕ್ಷ ತುಂಬಿಕೊಂಡ್ಬರುತ್ತೆ. ಬಟ್ ಈಸ್ಟ್ ಆಫ್ ಸೌತ್ ಈಸ್ಟ್ ಹಾಕೊಂಡ್ರೆ, ಪೂರ್ವದಲ್ಲಿ ಆಗ್ನೇಯದಲ್ಲಿ ಹಾಕೊಂಡ್ರೆ ಇಟ್ ಇಸ್ ಡೆಡ್ಲಿ, ಅದು ಬಹಳ ಕೆಟ್ಟದ್ದು. ಸೊ ದಕ್ಷಿಣದ ಗೋಡೆ ಮೇಲೆ ಆಗ್ನೇಯದಲ್ಲಿ ಯಾರಾದ್ರೂ ಮನೆ ಫೋಟೋಗಳು ಹಾಕೊಂಡಿದ್ರೆ ಅವ್ರಿಗೆ ಸಮಾಜದಲ್ಲಿ ಒಳ್ಳೆ ಹೆಸರು ಬರುತ್ತೆ, ರೆಪ್ಯುಟೇಷನ್ ಬಿಲ್ಡ್ ಆಗುತ್ತೆ, ಮತ್ತೆ ಕೀರ್ತಿ ಪ್ರತಿಷ್ಠೆ ಎಲ್ಲ ಬರುತ್ತೆ. ದಿಲ್ ಬಿ ಕ್ವೈಟ್ ಸಕ್ಸಸ್ಫುಲ್. ಮತ್ತೆ ಅಂತವ್ರಿಗೂ ಲಕ್ಷ್ಮಿ ಕಟಾಕ್ಷ ಬರುತ್ತೆ. ಈ ಲಕ್ಷ್ಮಿ ಕಟಾಕ್ಷ ಅನ್ನೋದು ಒಂಥರ ವಿಚಿತ್ರವಾಗಿ ಬರೋದು, ಯಾರಿಗೆ ಯಾವ ಟೈಮಲ್ಲಿ ಅಂತ ಆ ರೀತಿಯಲ್ಲಿ. ಬಟ್ ಇನ್ನೊಂದು ಏನಾಗುತ್ತೆ ಅಂದ್ರೆ, ಸೌತ್ ಆಫ್ ಸೌತ್ ಈಸ್ಟ್ ಹಾಕೊಂಡ್ರೆ ಒಂದೇ ನೆಗೆಟಿವ್ ಅಂದ್ರೆ, ಕೆಲವು ವರ್ಷಗಳ ನಂತರ ಸಡನ್ ಕೊಲ್ಯಾಪ್ಸ್ ಅಂತ ಆಗುತ್ತೆ. ಬಹಳ ಎತ್ತರದ ಮಟ್ಟಕ್ಕೆ ತಗೊಂಡೋಗ್ಬಿಟ್ಟು ಅವತ್ತು ಸೂಚನೆಗಳಿಗೆ ಬರುತ್ತೆ. ಅದಕ್ಕೆ 3 months 6 months ಬಿಫೋರು ಆ ಫೋಟೋನು ಬಿದ್ದೋಗುತ್ತೆ, ಸೂಚನೆ ಕೊಡುತ್ತೆ, ಅದು ಇಂಡಿಕೇಶನ್ ಇವರು ಕೊಲ್ಯಾಪ್ಸ್ ಆಗೋ ಟೈಮಲ್ಲಿ. ಇವಾಗ ದಂಪತಿಗಳ ಫೋಟೋ ಅಲ್ಲಿದೆ ಅಂತ ಇಟ್ಕೊಳ್ಳಿ ಎಷ್ಟೋ ವರ್ಷಗಳಿಂದ. ಸೊ ಅದು ಕಿತ್ತಾಟ, ಇದು ಸೌತ್ ಆಫ್ ಸೈಡ್ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇರುತ್ತೆ, ಚೆನ್ನಾಗಿ ಒಂಥರ ಫೈನಾನ್ಷಿಯಲ್ ಆಗಿ ಕೀರ್ತಿ ಪ್ರತಿಷ್ಠೆ ಎಲ್ಲ ಇರುತ್ತೆ. ಬಟ್ ಸಪೋಸ್ ಯಾವತ್ತೂ ಒಂದಿನ ಅದು ಬಿತ್ತು ಅಂತ ಇಟ್ಕೊಳ್ಳಿ, ಬಿತ್ತು ಗ್ಲಾಸ್ ಹೊಡೆದೋಗೋಯ್ತು ಅಂತ, ಆವಾಗ ಏನಾಗುತ್ತೆ ಅಂದರೆ ಕಪಲ್ ಆಫ್ ಮಂತ್ಸಲ್ಲಿ, ಜನರಲ್ 7 months to 14 months ಅಂತ ಹೇಳ್ತೀವಿ, ಆ ಟೈಮಲ್ಲಿ ಏನಾಗುತ್ತೆ ಅಂದರೆ ಆ ದಂಪತಿಗಳೆಲ್ಲ ಯಾರಾದರೂ ಒಬ್ಬರು ದೂರ ಆಗುವಂಥ ಸಾಧ್ಯತೆ ಬರ್ಬೋದು. ಐದರ್ ವಾಟ್ ಎವರ್ ವೇ, ಆ ರೀತಿಯಲ್ಲಿ ಅಂದರೆ ಅಷ್ಟು ಶುಭ ಅಲ್ಲ ಅಂತ. ಸೊ ಇದರಲ್ಲಿ ಇದು, ಸೊ ಇದ್ರಲ್ಲಿ ಪ್ಲಸ್ಸು ಮೈನಸ್ ಎರಡೂ ಇದೆ. ಸೌತ್ ಆಫ್ ಸೌತ್ ಈಸ್ಟ್ ಹಾಕೊಂಡ್ರೆ ಪ್ಲಸ್ಸು ಇದೆ, ಆಮೇಲೆ ಮೈನಸ್ ಇದೆ, ಆ ರೀತಿಯಲ್ಲಿ. ಹಾಗೆ ಗುರುಗಳೇ, ನೀವು 45 years ಪ್ಲಸ್ ಎಕ್ಸ್ಪೀರಿಯನ್ಸ್, ಸೊ ವಾಸ್ತು ತುಂಬಾ ವರ್ಷಗಳಿಂದ ನಡ್ಕೊಂಡು ಬರ್ತಾ ಇರುವಂತದ್ದೇ. ಸೊ ನಿಮ್ಗೆ ಇವಾಗ ಹಿಂತಿರುಗಿ ನೋಡಿದ್ರೆ ಅವಾಗಿನ ವಾಸ್ತುಗೂ ಇವಾಗಿನ ವಾಸ್ತುಗೂ ಡಿಫ್ರೆನ್ಸ್ ಏನಾದ್ರೂ ಆಗಿದ್ಯಾ, ಅಥವಾ ಯಾವ ತರ?
ಈಗ ವಾಸ್ತು ಆಕ್ಚುಲಿ ಸರಿಯಾಗಿ ನಾಲೆಡ್ಜು ಇರುವಂಥವ್ರು ಸ್ವಲ್ಪ ಕಡಿಮೆ ಅಂತ ಹೇಳಬೇಕಾಗತ್ತೆ ಇವಾಗ. ಯಾಕಂದ್ರೆ ಕೆಲವೆಲ್ಲ ಏನು ಗೊತ್ತಾ, ಕೆಲವು ಕಾಮನ್ ಸೆನ್ಸ್ ರೂಲ್ಸ್. ಒಂದು ಸಿಂಪಲ್ ಥಿಂಗ್ ಏನು ಅಂದ್ರೆ, ಇವಾಗ ಕೆಲವ್ರು ಹೇಳೋರು ಇದ್ದಾರೆ, ನನಗೆ ಗೊತ್ತಿಲ್ಲ, ನಾನು ನೋಡಿಲ್ಲ, ಬಟ್ ನನ್ನ ಕ್ಲೈಂಟ್ಸ್ ಬಂದು ಕೇಳ್ಕೊಳ್ತಾರೆ, ಇವಾಗ ನಮ್ಮ ರಾಶಿ ಪ್ರಕಾರ ನಾವು ಯಾವ ದಿಕ್ಕಲ್ಲಿ ಇರೋಂಥ ಸೈಟ್ ತಗೋಬೇಕು, ಯಾವ ದಿಕ್ಕ ಗೇಟ್ ಇಟ್ಕೋಬೇಕು ಅಂತ. ಇದು ಹಂಗೆಲ್ಲ ಇಲ್ಲ. ಕೆಲವು ದಿಕ್ಕುಗಳು ಎಲ್ರಿಗೂ ಕೆಟ್ಟದ್ದು, ಕೆಲವು ದಿಕ್ಕುಗಳು ಎಲ್ರಿಗೂ ಒಳ್ಳೆಯದು. ಬಿಕಾಸ್ ಅರ್ತ್ ಇಸ್ ಅ ಹ್ಯೂಜ್ ಮ್ಯಾಗ್ನೆಟ್. ಸೊ ನಮ್ಮ ಋಷಿಗಳು ಯಾವಾಗ ಈಶಾನ್ಯಂ ದೇವ ಮಂದಿರಂ ಅಂತ ಹೇಳಿದ್ರು, ದೇವ್ರ ಮನೆ ಈಶಾನ್ಯ ಭಾಗದಲ್ಲಿ ಮಾತ್ರ ಇರಬೇಕು ಅಂತ ಅರ್ಥ. ಬೇರೆ ಎಲ್ಲೇ ಇದ್ರೂ ಅದು ಆ ಮನೇಲಿ ಪ್ರಾಸ್ಪರಿಟಿ ಬರೋದಿಲ್ಲ ಅಂತ. ದೇವ್ರ ಮನೆ ಮಾಡಿದ್ರೆ ಇಲ್ಲ, ಅಲ್ಲಿ ದೇವರ ಧ್ಯಾನ ಮಾಡಲಿ, ಇಲ್ಲ ಮೆಡಿಟೇಷನ್ ಮಾಡಲಿ, ಬಟ್ ಕ್ಲೀನಾಗಿ ಇಟ್ಕೊಳ್ಳಿ ಅಂತ ಹೇಳ್ತೀವಿ. ಆಗ್ನೇಯ ಪಾಕಶಾಲಾ ಮೊದಲು ಸೌತ್ ಈಸ್ಟಲ್ಲಿ ಕಿಚನ್ ಇದ್ರೆ, ಆ ಸೌತ್ ಈಸ್ಟಲ್ಲಿ ಕಿಚನ್ ಬರಬೇಕು. ಅದಕ್ಕೆ ಬೇರೆ ಕಡೆ ಎಲ್ಲೇ ಬಂದ್ರೂ ತಾಪತ್ರಗಳು ಬಂದೇ ಬರುತ್ತೆ. ಮತ್ತು ಇನ್ನೊಂದೇನೆಂದರೆ, ಅದು ಆಫ್ಕೋರ್ಸ್ ಕೆಲವು ಆಲ್ಟರ್ನೇಟಿವ್ಸ್ ಇರ್ತದೆ, ನಾವು ಮುಂದಿನ ಸಂಚಿಕೆಗಳಿಗೆ ತಿಳಿಸ್ತೀನಿ ನಾನು. ಬಟ್ ಏನಂದ್ರೆ ನಮ್ಮ ಪೂರ್ವಿಕರು ಹೇಳಿದಾರೋ ಅದನ್ನು ನಾವು ರೂಲು ಫಾಲೋ ಮಾಡ್ಕೋಗುತ್ತೆ. ಸೊ ಸೌತ್ ಈಸ್ಟಲ್ಲಿ ಫೋಟೋಗಳು ಹಾಕೊಂಡ್ರೆ ಅಪ್ ಟು 75% ಗುಡ್, 25% ಬ್ಯಾಡ್ ಅಂತ ಬರುತ್ತೆ. ಸೊ ಮಿಕ್ಕಿದ್ದು ಜಾಗಗಳು ಹಾಕೊಂಡ್ರೆ ಏನೇನಾಗುತ್ತೆ ಅಂತ ಅದ್ರ ಬಗ್ಗೆನೂ ತಿಳಿಸ್ತೀನಿ ನಾನು. ನಮ್ಮ ಜೊತೆಲಿ ಗುರುಗಳಾದಂತಹ ಸಚಿದಾನಂದ ಬಾಬು ಗುರುಗಳಿದ್ದಾರೆ. ಸೊ ಕಾರ್ಯಕ್ರಮನ ಮುಂದುವರ್ಸೋಣ. ವಾಸ್ತು ಬಗ್ಗೆ ಮಾತನಾಡ್ತಾ ಇದ್ವಿ. ಸೊ ಗುರುಜಿ ಏನ್ ಹೇಳ್ತಾರೆ ಅಂತ ಕೇಳೋಣ ನೆಕ್ಸ್ಟ್. ಸೊ ಗುರುಜಿ ಇಷ್ಟೊತ್ತು ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ಟಿದ್ದೀರಾ. ನೆಕ್ಸ್ಟ್ ಯಾವ ಒಂದು ದಿಕ್ಕು ಅಥವಾ ಯಾವ ಒಂದು ಮೂಲೆ ಬಗ್ಗೆ ಹೇಳ್ತಿದ್ದೀರಾ? ಇವಾಗ ನೆಕ್ಸ್ಟ್ ಬರೋದು ನಾವು ನೈಋತ್ಯಕ್ಕೆ, ಸೌತ್ ವೆಸ್ಟ್ ಅಂತ, ಕುಬೇರ್ ಮೂಲೆ ಅಂತೀವಿ ನೋಡಿ. ಅದು ಕೆಲವುದಕ್ಕೆ ಕುಬೇರ್ ಮೂಲೆ, ಕೆಲವರಿಗೆ ನೋ ಕುಬೇರ್ ಮೂಲೆ ಅಂತ. ಅದು ಯಾಕಂದ್ರೆ ಅಲ್ಲಿ ಕೆಲವು ತಪ್ಪು ಸ್ಥಳಗಳಲ್ಲಿ, ಆ ಜಾಗದಲ್ಲಿ ತಪ್ಪು ಸ್ಥಳದಲ್ಲಿ ನಾವೇನಾದ್ರು ಕೆಲವು ದುಡ್ಡುಗಳು ಇಟ್ಕೊಂಡ್ರೆ ಅದು ಲಾಸ್ ಆಗ್ಬಿಡುತ್ತೆ. ಕೆಲವು ಕಡೆ ಇಟ್ಟರೆ ಮಾತ್ರ ಅದು ತುಂಬೋದು ಅಂತ. ಇಲ್ಲಿ ಇವತ್ತು ಹೇಳ್ತಾ ಇರೋದು ಈ ಫೋಟೋಗ್ರಾಫ್ಸ್ ಬಗ್ಗೆ ಮಾತಾಡ್ತಿದ್ವಿ. ಸೊ ಕುಬೇರ್ ಮೂಲೆಯಲ್ಲಿರುವಂಥ ರೂಮ್, ಸೌತ್ ವೆಸ್ಟ್ ಅಂತ ಏನು ರೂಮ್ ಬರುತ್ತೆ, ಅಥವಾ ಹಾಲಲ್ಲೇ ಸೌತ್ ವೆಸ್ಟ್ ಏರಿಯಾ ಅಂತ ತಗೊಳ್ಳಿ, ಲಿವಿಂಗ್ ಏರಿಯಲ್ಲಿ, ಅಲ್ಲಿ ದಕ್ಷಿಣದಲ್ಲಿ ಫೋಟೋ ಯಾರಾದ್ರೂ ಹಾಕೊಂಡ್ರೆ, ಮನೆಯಲ್ಲಿರುವಂಥ ಮಂದಿ ಫೋಟೋ ಹಾಕೊಂಡ್ರೆ ಸೌತ್ ವೆಸ್ಟ್ ಅಲ್ಲಿ, ಸೌತ್ ಆಫ್ ಸೌತ್ ಬರೀ ಸೌತ್ ವೆಸ್ಟ್ ರೂಮ್ ಅಲ್ಲ, ಎನಿ ಹಾಲ್ ಆರ್ ವೆರಾಂಡಾ ಆರ್ ಕಿಚನ್ ಆರ್ ಎನಿವೇರ್ ಸೌತ್ ವೆಸ್ಟ್ ಅಲ್ಲಿ, ಸೌತ್ ಆಫ್ ಸೌತ್ ವೆಸ್ಟ್ ಫೋಟೋ ಹಾಕೊಂಡ್ರೆ ಏನಾಗುತ್ತೆ ಅಂದ್ರೆ, ಸಾಧಾರಣವಾಗಿ ಅಂತವ್ರಿಗೆ ಚಿಕ್ಕ ವಯಸ್ಸಲ್ಲಿ ಸಕ್ಕರೆ ವ್ಯಾಧಿ ಬಂದ್ಬಿಡುತ್ತೆ. ಅದು ಬಹಳ ಕೇಸಸ್, ಡಯಾಬಿಟಿಸ್ ಬರುತ್ತೆ. ನಾನು ಎಷ್ಟೋ ಡಾಕ್ಟರ್ ಸ್ನೇಹಿತರಿದ್ದಾರೆ, ಅವ್ರ ಮನೆಗಳಲ್ಲಿ ಅವ್ರು ಹಾಕೊಂಡು ಅವ್ರಿಗೂ ಬಂದ್ಬಿಟ್ಟಿರ್ತಾರೆ ಬರುತ್ತೆ. ಮತ್ತೆ ಇನ್ನೊಂದಂದ್ರೆ, ಸಾಧಾರಣವಾಗಿ ಯಾರಾದ್ರೂ ಒಬ್ಬರು ಇವಾಗ ಒಂದು ಫ್ಯಾಮಿಲಿ ಫೋಟೋ ಹಾಕೊಂಡಿದ್ರೆ, ಸುಮಾರು ಕೇಸ್ ಎವ್ರಿ ರೂಲ್ ಹ್ಯಾಸ್ ಅನ್ ಎಕ್ಸೆಪ್ಷನ್. ಸೊ ಅಪ್ ಟು 95% ಇಟ್ಕೋಬಹುದು, 5% ಎಕ್ಸೆಪ್ಷನ್ ಅಂತ ಇಟ್ಕೊಳ್ಳಿ. ಸೊ ಆ ಮನೆ ಮಂದಿ ಫೋಟೋ ಹಾಕೊಂಡಿದ್ರೆ, ಇವತ್ತಿಲ್ದ್ರೆ ನಾಳೆ ಆ ಮನೇಲಿ ಯಾರಾದ್ರೂ ಒಬ್ರು ಗ್ಯಾಂಬ್ಲಿಂಗ್ ಸ್ಟಾರ್ಟ್ ಮಾಡ್ಕೊಳ್ತಾರೆ. ಆ ರೀತಿ ಕೂಡ ಆಗತ್ತೆ. ಸೌತ್ ಆಫ್ ಸೌತ್ ವೆಸ್ಟ್ ಅಲ್ಲಿ ಫೋಟೋ ಹಾಕೊಂಡಿದ್ರೆ ಗ್ಯಾಂಬ್ಲಿಂಗ್ ಬರುತ್ತೆ. ನೀವು ಇದು ಕಾರ್ಡ್ಸ್ ಇರ್ಬೋದು, ರೇಸ್ ಇರ್ಬೋದು, ಅಂಡ್ ಒನ್ ಮೋರ್ ಗ್ಯಾಂಬ್ಲಿಂಗ್ ಅಂದ್ರೆ ಲೂಸಿಂಗ್ ಮನಿ ಬೈ ಇನ್ವೆಸ್ಟಿಂಗ್ ಇನ್ ಆಲ್ ಕೈಂಡ್ಸ್ ಆಫ್ ಶೇರ್ಸ್. ಅದೊಂದು ಶೇರ್ ಹುಚ್ಚಿ ಇರ್ದೆ ನೋಡಿ, ಅದು ಗ್ಯಾಂಬ್ಲಿಂಗ್ ತಾನೆ ಅದು. ಸೊ ಶೇರ್ ಮಾರ್ಕೆಟ್ ಅಲ್ಲಿ ಇಲ್ಲ ರೇಸ್ ಹೋಗ್ಬೋದು, ಇಲ್ಲ ಕಾರ್ಡ್ಸ್ ಆಡೋಂಥದ್ದು ಇರ್ಬೋದು, ಇಲ್ಲ ಕ್ರಿಕೆಟ್ ಬೆಟ್ಟಿಂಗ್ ಇರ್ಬೋದು, ಎನಿ ಕೈಂಡ್ ಆಫ್ ಬೆಟ್ಟಿಂಗ್ ಅಲ್ಲಿ ಸಾಧಾರಣವಾಗಿ ಅವರು ಬಹಳ ದೊಡ್ಡ ಪ್ರಮಾಣದಲ್ಲಿ ತಿರುಗಿ ಚೇತರಿಸ್ಕೊಳಕ್ ಆಗದೆ ಇರೋಷ್ಟು ದುಡ್ಡು ಕಳ್ಕೊಳ್ತಾರೆ. ಪೇರೆಂಟ್ಸ್ ಬಂದು ಹೇಳ್ತಾರೆ, ಸರ್ ನಮ್ಮ ಮಗ ಸಾಯಂಕಾಲ 5 ಗಂಟೆಗೆ ಹೋದ್ರೆ ರಾತ್ರಿ 10 ಗಂಟೆಗೆ ಬರ್ತಾನೆ, ಎಲ್ಲಿ ಹೋಗ್ತಾನೆ ಅಂತ ಗೊತ್ತಿಲ್ಲ ಅಂದ್ರೆ, ಆ ಫೋಟೋ ನೋಡಿದ್ರೆ ಗೊತ್ತಾಗುತ್ತೆ ಎಲ್ಲಿದೆ ಅಂತ. ಅಂದ್ರೆ ಅಫ್ಕೋರ್ಸ್ ಜಾತಕ ಸ್ಟಡಿ ಮಾಡಬೇಕು, ಬಟ್ ದೇ ವಿಲ್ ಸ್ಟಾರ್ಟ್ ಲೂಸಿಂಗ್ ಎವ್ರಿಥಿಂಗ್. ಮತ್ತೆ ಅವ್ರೇನ್ ಮಾಡ್ತಾರೆ, ದೇ ಫೇಲ್ ಇನ್ ಲೈಫ್. ಯಾಕಂದ್ರೆ ಈಗ ಸ್ಟೂಡೆಂಟ್ ಸಪೋಸ್ ಗ್ಯಾಮ್ಲಿಂಗ್ ಅಂತ ಶುರು ಮಾಡ್ಕೊಂಡ್ರೆ ಓದಲ್ವಲ್ಲ, ಅವ್ರಿಗೆ ಓದಕ್ಕೆ ಮನ್ಸಿರಲ್ಲ, ಇಂಟ್ರೆಸ್ಟ್ ಹೊರಟೋಗುತ್ತೆ. ಸೊ ದಟ್ ಈಸ್ ಒನ್ ಆಫ್ ದ ರೀಸನ್ಸ್. ಮತ್ತೆ ಅದೇ ಕುಬೇರ್ ಮಲೆಯಲ್ಲಿ ಪಶ್ಚಿಮದಲ್ಲಿ ಸಪೋಸ್ ಫೋಟೋಗಳ ವೆಸ್ಟ್ ಆಫ್ ಸೌತ್ ವೆಸ್ಟ್ ಫೋಟೋ ಕೊಂಡ್ರೆ, ಇದು ನೋಡಿ ಏನಾಗುತ್ತೆ ಅಂದ್ರೆ, ಸಾಧಾರಣವಾಗಿ ಹಾರ್ಟ್ ಟ್ರಬಲ್ ಬರುವಂತ ಸಾಧ್ಯತೆ ಇರುತ್ತೆ, ಕಾರ್ಡಿಯಕ್ ಇಶ್ಯೂಸ್ ಬರುತ್ತೆ, ಬ್ಲಾಕ್ ಇರುತ್ತೋ ಅಥವಾ ಕೊಲೆಸ್ಟ್ರಾಲ್ ಜಾಸ್ತಿ ಇರುತ್ತೋ, ಇಲ್ಲ ಮರ್ಮರ್ ಆಫ್ ದ ಹಾರ್ಟ್ ಅಂತ ಬರುತ್ತೋ, ಪ್ಯಾಲ್ಪಿಟೇಷನ್ ಬರುತ್ತೋ, ಸಮಥಿಂಗ್ ರಿಲೇಟೆಡ್ ಟು ಹಾರ್ಟ್ ಅಂತ ಬರುತ್ತೆ. ಮತ್ತೆ ಅಂತವರಿಗೆ ಬಹಳ ಲಾಸಸ್ ಬಿಸ್ನೆಸ್ ಅಲ್ಲಿ ಬರೋಕ್ಕೆ ಶುರು ಆಗುತ್ತೆ. ಕಂಟಿನ್ಯೂಸ್ ಬಿಸ್ನೆಸ್ ಲಾಸಸ್ ಬರುತ್ತೆ, ಸುಮಾರು ಲಾಸಸ್. ಏನೇ ಅಂದ್ರೆ ಬಹಳ ವರ್ಷಗಳಿಂದ ನಡ್ಕೊಂಡ್ ಬಂದಿರುತ್ತೆ ನೋಡಿ. ಅಂತವರು ಒಂದು 15-20 ವರ್ಷ ಆದ್ಮೇಲೆ ಒಂದು ಹೊಸ ಮನೆ ಕಟ್ಕೊಳ್ತಾರೆ, ಇಂಪ್ರೆಸ್ ಆಗಿರೋದು ಒಂದು ಫೋಟೋ ಅಲ್ಲಿ ಹಾಕೊಳ್ತಾರೆ ಅಂತ ಇಟ್ಕೊಳ್ಳಿ. ವೆಸ್ಟ್ ಆಫ್ ಸೌತ್ ವೆಸ್ಟ್ ಅಲ್ಲಿ ಹಾರ್ಡ್ಲಿ ವಿತಿನ್ 12 to 14 months ಅಲ್ಲಿ ಡಿಕ್ಲೈನ್ ಬಂದ್ಬಿಡುತ್ತೆ, ಅಲ್ಲಿ ಲೂಸ್ ಮಾಡಕ್ ಶುರು ಮಾಡ್ತಾರೆ. ಮತ್ತೆ ಇನ್ನೊಂದು, ಈ ಕಣ್ಣಿಗೆ ಸಂಬಂಧಪಟ್ಟಂತ ಸಮಸ್ಯೆನೂ ಬರೋಕ್ಕೆ ಶುರು ಆಗುತ್ತೆ. ಈ ಕ್ಯಾಟ್ರಾಕ್ಟ್ ಇರ್ಬೋದು. ಇವಾಗ ಅಜ್ಜಿದು ಯಾರ್ದೋ ಒಂದು ಫೋಟೋ ಹಾಕಿದ್ದಲ್ಲ ಅಂತ ಇಟ್ಕೊಳ್ಳಿ, ಇರೋಂಥವ್ರದ್ದು ಅವ್ರು ಕ್ಯಾಟ್ರಾಕ್ಟ್ ಬರ್ಬೋದು, ಅವ್ರ ಲಾಸ್ ಆಫ್ ವಿಷನ್ ಆಗ್ಬೋದು, ಇಲ್ಲ ವಾಟರಿಂಗ್ ಐಸ್ ತರ ಆಗ್ಬೋದು, ಏನೋ ಒಂದು ಐ ರಿಲೇಟೆಡ್ ಕಣ್ಣಿಗೆ ಸಂಬಂಧಪಟ್ಟಂತೆ ಡಿಸೀಸ್ ಬರುತ್ತೆ. ಅಂದ್ರೆ ಕೆಲವರು ಕೇಳ್ತಾರೆ ಇದನ್ನ, ಏನು ಗೊತ್ತಾ, ಪದೇ ಪ್ರಶ್ನೆಗಳು ಕೇಳ್ತಾರೆ, ಇಲ್ಲಿ ಫೋಟೋ ಹಾಕಿದ್ರೆ ಏನ್ ಸಂಬಂಧ ಅಂತ. ಕೆಲವೆಲ್ಲ ಏನು ಗೊತ್ತಾ, ಇವಾಗ ಹೊಟ್ಟೆ ಹಸಿದಾಗ ನಾವು ಊಟ ಮಾಡ್ತೀವಲ್ಲ,
ಹೊಟ್ಟೆ ತುಂಬತ್ತೆ. ಹೌದು. ಯಾಕೆ ತುಂಬತ್ತೆ ಅಂತ ನನ್ನ ಕ್ವಶನ್ಗೆ ಉತ್ತರ ಕೊಡೋಕ್ಕಾಗಲ್ಲ. ಹೌದು. ಫಾರ್ ಸರ್ಟನ್ ಥಿಂಗ್ಸ್ ನದಿ ಮೂಲ ಋಷಿ ಮೂಲ ಹುಡ್ಕೋಕೆ ಹೋಗ್ಬಾರ್ದು ಅಂತ ಹೇಳ್ತಾರೆ. ಬಟ್ ಇದು ನನ್ನ ಅನುಭವದಲ್ಲಿ ಒಂದಲ್ಲ ಎರಡಲ್ಲ ಬಹಳ ವರ್ಷಗಳನ್ನು ನೋಡಿರುವಂಥ ಕೇಸಸಲ್ಲಿ ಈ ರೀತಿ ಆಗೋದು. ಸೊ ವೆಸ್ಟ್ ಆಫ್ ಸೌತ್ ವೆಸ್ಟ್ ಹಾಕೊಂಡ್ರೆ ಯಾರಿಗಾದ್ರೂ ಹಾರ್ಟ್ ಟ್ರಬಲ್ ಇದ್ರೆ ಆ ವೆಸ್ಟ್ ಆಫ್ ಸೌತ್ ವೆಸ್ಟ್ ಏನೋ ಒಂದು ದೋಷ ಇರುತ್ತೆ ಅವ್ರ ಮನೆಯಲ್ಲಿ, ಅದನ್ನು ಸರಿ ಮಾಡಿಕೊಂಡ್ರು ಬೇಗ ರಿಲೀಫ್ ಬರ್ಬೋದು. ಹೌದು. ಸಿ ಮೆಡಿಸನ್ ಇಸ್ ವೆರಿ ಇಂಪಾರ್ಟೆಂಟ್. ಬಟ್ ಯಾವಾಗಲೂ ಏನಾಗುತ್ತೆ ಅಂದರೆ ಇದೊಂದು ಸಿಂಪಲ್ ವಿಷಯ ಏನು ತಿಳ್ಕೊಬೇಕು ಅಂದರೆ ಈ ಬೇರೆ ಬೇರೆ ದಿಕ್ಕುಗಳಲ್ಲಿ ಫೋಟೋಗಳು ಹಾಕೊಂಡಾಗ ನಮ್ಮ ಥಿಂಕಿಂಗ್ ಎಫೆಕ್ಟ್ ಆಗುತ್ತೆ. ನಾವು ಎಲ್ಲಿ ಫೋಟೋ ಹಾಕೊಳ್ತೀವೋ ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಥಾಟ್ ವೇವ್ಸ್ ಇದಾಗುತ್ತೆ. ಅಂಟಿಲ್ ಇವಾಗ ಎಕ್ಸ್ಪೀರಿಯನ್ಸ್ ಆಗೋ ತನಕ ಕೇಳ್ತಾರೆ ಪ್ರಶ್ನೆಗಳು, ಫೋಟೋಗೂ ವಾಸ್ತುಗೂ ಏನ್ ಸಂಬಂಧ ಅಂತ ಕೇಳ್ತಾರೆ. ಮೋಸ್ಟ್ಲಿ ಇವಾಗ ಯೂತ್ಸ್ ಗಳೇ ಆ ಪ್ರಶ್ನೆಗಳನ್ನ ಕೇಳೋದು ಜಾಸ್ತಿ ಅಂತಾನೆ ಹೇಳ್ಬೋದು. ಕೇಳ್ತಾರೆ, ಅವ್ರಿಗೆ ಪ್ರಾಬ್ಲಮ್ ಮತ್ತೆ ಪಾಪ ಬರ್ತಾರೆ, ಗೊತ್ತಾಗತ್ತೆ ಬರ್ತಾರೆ. ಮತ್ತೆ ಇನ್ನೊಂದು ಯಾವಾಗ್ಲೂ ಅರ್ಧಕ್ಕರ್ಧ ಕಾಯಿಲೆಗಳು ಬರೋದು ಯಾತಕ್ಕೆ ಇಲ್ಲಿಂದ. ಬ್ರೈನ್ ಸ್ವೀಟ್ ತಿಂದು ಶುಗರ್ ಬರುತ್ತೆ ಅಂತ ಹೇಳೋ ಬದಲು ಇಲ್ಲಿಂದ ಬರುತ್ತೆ ಅಂತ ಹೇಳೋ ಸರಿಯಾಗಿರುತ್ತೆ. ಅರ್ಧಕ್ಕರ್ಧ ಸ್ಟ್ರೆಸ್ ಫ್ಯಾಕ್ಟರ್ಸ್ ಯಾರು ಜಾಸ್ತಿ ಮಾಡ್ಕೊಳ್ತಾರೋ ಅದೇ. ಸೊ ಸೌತ್ ವೆಸ್ಟ್ ಆಗಲಿ ವೆಸ್ಟ್ ಆಫ್ ಸೌತ್ ವೆಸ್ಟ್ ಅಲ್ಲಿ ಫೋಟೋಗಳು ಹಾಕೊಂಡಾಗ ವಿತ್ ಇನ್ ಅ ಫ್ಯೂ ವೀಕ್ಸ್ ದೇರ್ ಥಿಂಕಿಂಗ್ ಪ್ಯಾಟರ್ನ್ಸ್ ವಿಲ್ ಚೇಂಜ್. ಸೊ ಆ ಸ್ಟ್ರೆಸ್ ಫ್ಯಾಕ್ಟರ್ಸ್ ಇಂದಾನು ಹಾರ್ಟ್ ಟ್ರಬಲ್ ಬರ್ಬೋದು ಅವ್ರಿಗೆ. ಆ ಸ್ಟ್ರೆಸ್ ಫ್ಯಾಕ್ಟರ್ಸ್ ಇಂದಾನು ಕಣ್ಣಿಗೆ ಸಂಬಂಧಪಟ್ಟ ಸಮಸ್ಯೆ ಆಗ್ಬೋದು. ಆ ಸ್ಟ್ರೆಸ್ ಫ್ಯಾಕ್ಟರ್ಸ್ ಇಂದಾನೆ ಬಿಸ್ನೆಸ್ ಅಲ್ಲಿ ಲಾಸ್ ಆಗ್ಬೋದು, ಏನಾದರೂ ಆಗ್ಬೋದು ಅಂತ. ಸೊ ಫೋಟೋಗ್ರಾಫ್ಸ್ ಬಂದು ದೇ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಲೈಫಲ್ಲಿ. ಅದಕ್ಕೆ ನಾನು ಈ ಕಾಲದಲ್ಲಿ ಹುಡುಗರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ನೀವು ಅಲ್ಲಿ ಇಲ್ಲಿ ಹೋಗಿ ಸೆಲ್ಫಿಗಳು ತೊಗೊಂಡ್ಬಿಡ್ತಿರಲ್ಲ, ಅದನ್ನು ತೊಗೊಂಡ್ಬಂದು ಫಿಸಿಕಲ್ ಕಾಪೀಸ್ ಮಾಡಿಕೊಂಡು ಕಡೆ ಇಡಬೇಡಿ ಅಂತ ಹೇಳ್ತೀನಿ. ಅದು ಇವಾಗ ಒಂಥರ ಫೋಟೋ ಕ್ರೇಜ್ ಜಾಸ್ತಿ ಆಗೋಗಿದೆ ಇವಾಗ, ಸೆಲ್ಫಿಗಳೆಲ್ಲ ಬಂದ ಮೇಲೆ ಆಗಿದೆ. ಅದರಿಂದ ಮತ್ತೆ ಇಂಟರ್ನೆಟ್ ಅಲ್ಲಿ ತಾವು ನೋಡಿರ್ತಾರ ಈ ಸೆಲ್ಫಿಗಳು ತಗೊಂಡು ಏನೇನು ಅನಾಹುತಗಳಾಗಿದೆ ಅಂತ. ಪ್ರಪಾತಗಳಲ್ಲೆಲ್ಲ ಬಿದ್ದೋಗಿದ್ದಾರೆ ಅವರು, ಮೌಂಟೇನ್ ಬಿದ್ದೋರಿದ್ದಾರೆ. ಸೊ ಇವಾಗ ಕಾರ್ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದ್ದಾಗ ಅವಾಗ ಸೆಲ್ಫಿ ವಿಡಿಯೋಸ್ಗಳನ್ನ ಮಾಡ್ತಾರೆ. ಅದು ಬಹಳ ತಪ್ಪದು. ಹಿಂದಿನ ಕಾಲದಲ್ಲಿ ಅಷ್ಟೊಂದು ಫೋಟೋಗಳಿರಲಿಲ್ಲ. ಆಮೇಲೆ ಮೋಸ್ಟ್ ಕೇಸಲ್ಲಿ ಫೋಟೋಗ್ರಾಫಿನೂ ಇರಲಿಲ್ಲ. ಇತ್ತೇನೋ ನಮಗೆ ಗೊತ್ತಿಲ್ಲ, ಯಾಕಂದರೆ ದೇವರ್ ಗ್ರೇಟ್ ಸೈಂಟಿಸ್ಟು. ಬಟ್ ಆಗ ಕೈಯಲ್ಲಿ ಪೇಂಟ್ ಮಾಡೋರು. ನಿಧಾನವಾಗಿ ಒಂದು ಫೋಟೋ ಬರೀಬೇಕು ಅಂದರೆ ಎಷ್ಟೋ ವಾರಗಳು ತಿಂಗಳುಗಳು ತೊಗೊಂಡು ಮಾಡೋರು. ಪ್ರತಿಯೊಬ್ಬರು ಕೈಯಲ್ಲೂ ಮೊಬೈಲ್ ಇದೆ ಅಂಡ್ ಎವ್ರಿಬಡಿ ಈಸ್ ಅ ಫೋಟೋಗ್ರಾಫರ್. ಅನ್ಫಾರ್ಚುನೇಟ್ಲಿ ಮೊಬೈಲಿಂದ ಏನಾಗ್ತಾ ಇದೆ ಅಂದರೆ ಮನುಷ್ಯನ ಬ್ರೈನ್ ಕೆಟ್ಟು ಹೋಗ್ತಾ ಇರುತ್ತೆ. ಯಾತಕ್ಕೆ ಬ್ರೈನ್ ಕೆಟ್ಟು ಹೋಗ್ತಾ ಇದೆ ಅಂದರೆ, ಒಂದು ಕಲಿಯುಗ ಅಂತ ಹೇಳ್ತೀವಿ, ಎರಡನೇದಾಗಿ ಮನೆಗಳು ವಿಚಿತ್ರವಾಗಿ ಕಟ್ಟಕ್ಕೆ ಶುರು ಮಾಡಿದ್ದಾರೆ. ಈಗ ಫಾರಿನ್ ಟೂರ್ಸ್ ಹೋಗ್ತಾರೆ ನೋಡಿ, ಈಗ ಮೊದಲು ಡೆಲ್ಲಿಗೆ ಹೋಗೋದಕ್ಕೂ ಫಾರಿನ್ಗೆ ಹೋಗೋದಕ್ಕೂ ಭಾಳ ವ್ಯತ್ಯಾಸ ಇದೆ. ಈಗ ಸೇಮ್ ಕಾಸ್ಟ್ ಆಗುತ್ತೆ. ಸಿಂಗಪುರ್ಗೆ ಹೋದಷ್ಟೇ ಡೆಲ್ಲಿಗೆ ಹೋದ್ರೆ ಫ್ಲೈಟ್ ಚಾರ್ಜ್ ಒಂದೇ ಆಗುತ್ತೆ. ಸೊ ಏನಾಗುತ್ತೆ, ಅಲ್ಲಿ ವಿಚಿತ್ರದ ಶೇಪ್ ಬಿಲ್ಡಿಂಗ್ಸ್ ಇರುತ್ತೆ ನೋಡಿ, ಅದನ್ನ ಇಲ್ಲಿ ಅಳವಡಿಸ್ಕೊಳಕ್ ಹೋಗ್ತಾರೆ. ಹೌದು, ಸ್ಲ್ಯಾಂಟ್ ಆಗಿರುವಂತದ್ದು, ಕೊಲ್ಯಾಪ್ಸಿಂಗ್ ಬಿಲ್ಡಿಂಗ್ ನಾನು ಸಾಕಷ್ಟು ಕಡೆ ನೋಡಿದ್ದೀನಿ ಅಲ್ವಾ. ಹೌದು, ಆ ರೀತಿ ಆಗುತ್ತೆ. ಸೊ ಅದರಿಂದನೂ ಅನ್ಫಾರ್ಚುನೇಟ್ಲಿ ಮಾಡರ್ನೈಸೇಷನ್ ಇದಾಗ್ತಾ ಇದೆ. ಸೊ ಮನೆಗಳಲ್ಲಿ ಫೋಟೋಗಳು ಅಂತ ಹಾಕೊಂಡ್ರೆ ಸ್ವಲ್ಪ ಯೋಚನೆ ಮಾಡಿ ಹಾಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಇನ್ನೊಂದು ನೋಡಿ, ಇವಾಗ ನೈಋತ್ಯದಲ್ಲಿ ವೆಸ್ಟಲ್ಲಿ ಹಾಕೊಂಡ್ರೆ ಇದೆಲ್ಲಾಗತ್ತೆ. ಇನ್ನು ಪಶ್ಚಿಮದಲ್ಲಿ ವಾಯುಮೂಲೆಯಲ್ಲಿ, ನಾರ್ತ್ ವೆಸ್ಟ್ಗೆ ವಾಯುಮೂಲೆ ಅಂತ ಹೇಳ್ತೀವಿ. ವಾಯು ಅಂದ್ರೆ ಅರ್ಥ ಏನ್ ಮಾಡ್ಕೋಬೇಕು ಅಂದ್ರೆ ಗಾಳಿ ಅಂತ. ಈ ಗಾಳಿ ಒಂದ್ ಕಡೆ ಇರಲ್ಲ ನೋಡಿ, ಇಟ್ ಕೀಪ್ಸ್ ಆನ್ ಫ್ಲೋಯಿಂಗ್. ಅದಕ್ಕೆ ವಾಯುಮೂಲೆ ರೂಮ್ಗಳಲ್ಲಿ ಯಾರು ಇರ್ತಾರೋ ಅವ್ರಿಗೆ ಒಂದ್ ಕಡೆ ಮನಸ್ಸು ಸ್ಥಿಮ್ತಾ ಇರೋದಿಲ್ಲ, ಮನಸ್ಸು ಥಾಟ್ ವೇವ್ಸ್ ವಿಪರೀತ ಚಂಚಲತೆ ಬರ್ತವ್ರಿಗೆ. ಇವಾಗ ನಮ್ಮ ಪೂರ್ವಿಕರು ಹೇಳಿದ್ರೆ ಮೆಡಿಟೇಷನ್ ಮಾಡಬೇಕು ಅಂದ್ರೆ ನೀವು ಈಶಾನ್ಯ ಭಾಗದಲ್ಲಿ ಕೂತ್ಕೊಂಡು ಮಾಡ್ಕೊಳ್ಳಿ ಅಂತ ಹೇಳೋರು. ಯಾರು ವಾಯುಮಲೆಯಲ್ಲಿ ಮೆಡಿಟೇಷನ್ ಮಾಡ್ತಾರೋ ದೇ ಕಾಂಟ್ ಮೆಡಿಟೇಟ್, ಯಾಕಂದ್ರೆ ಮನಸ್ಸು ಸ್ಥಿಮ್ತವಾಗಿರಲ್ಲ, ಚಂಚಲತೆ ಇರುತ್ತೆ ಅಂತ. ಅದೇ ರೀತಿಯಲ್ಲಿ ಇವಾಗ ವಾಯುಮಲೆಯಲ್ಲಿ ಪಶ್ಚಿಮದಲ್ಲಿ ಒಂದು ಫೋಟೋ ಹಾಕೊಂಡ್ರು ಅಂತ ಇಟ್ಕೊಳ್ಳಿ. ಆ ಪಶ್ಚಿಮದ ಗೋಡೆ ಮೇಲೆ ವಾಯುಮಲೆ ಹಾಕೊಂಡ್ರೆ ಏನಾಗುತ್ತೆ ಅಂದ್ರೆ ಲಾಸ್ ಆಫ್ ಮನಿ, ದುಡ್ಡು ನಿಲ್ಲೋದೆಲ್ಲ, ಎಷ್ಟೇ ಸಂಪಾದನೆ ಮಾಡಿದ್ರು ದುಡ್ಡಿಲ್ಲ, ಸಂಪಾದನೆ ಮಾಡೋದಕ್ಕೂ ಬಹಳ ಕಷ್ಟ ಆಗ್ತಾ ಇರುತ್ತೆ. ಮತ್ತೆ ಮೀಟಿಂಗ್ ಬೇಸಿಕ್ ನೀಡ್ಸ್ ಅಂತ ಹೇಳ್ತೀವಿ ನೋಡಿ, ಸ್ಕೂಲ್ ಫೀಸ್ ಕಟ್ಟೋದು ಅಥವಾ ವಾಟ್ ಎವರ್ ಅದು ಅಂತ, ಅದು ಮೀಟ್ ಮಾಡೋದಕ್ಕೂ ಬಹಳ ಕಷ್ಟ ಆಗುತ್ತೆ. ಈ ವಾಯುಮೂಲೆ ಅನ್ನೋದು ಎಷ್ಟು ಕೆಟ್ಟದ್ದು ಅಷ್ಟೇ ಇಂಪಾರ್ಟೆಂಟ್ ಮನುಷ್ಯನಿಗೆ. ಅದನ್ನು ಹೇಗೆ ಬಳಸ್ಕೋಬೇಕು ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ತಿಳಿಸ್ತೀನಿ. ಈಗ ಫಸ್ಟ್ ಆಫ್ ಆಲ್ ಅಂದರೆ ವೆಸ್ಟ್ ಆಫ್ ನಾರ್ತ್ ವೆಸ್ಟ್ ಫೋಟೋ ಆಗಿದ್ರೆ ಇಷ್ಟು ಮಟ್ಟಿಗೆ ಅಂತ ಹೇಳಿದ್ದೀನಿ. ಬಟ್ ಇನ್ನೂ ಅದರದ್ದು ಭಾಳ ಇದೆ. ಪಶ್ಚಿಮದ ಗೋಡೆ ಮೇಲೆ ವಾಯುದಲ್ಲಿ ಹಾಕೊಂಡ್ರೆ ಇನ್ನೂ ಕೆಲವು ಬಹಳ ಕೆಟ್ಟದ್ದೆಲ್ಲ ಇದಿರುತ್ತೆ ಪರಿಣಾಮಗಳು. ಅದರ ಬಗ್ಗೆ ಮುಂದಿನ ಸಂಚಿಕೆಗಳಲ್ಲಿ ಸಮಯ ಕೂಡ ಆಗೋಗಿದೆ ತಿಳಿಸ್ತಾ ಹೋಗ್ತೀನಿ. ಖಂಡಿತವಾಗ್ಲೂ ಇವತ್ತಿನ ಸಂಚಿಕೆಯಲ್ಲಿ ಸಾಕಷ್ಟು ಇವಾಗ ಮನೆ ಮಂದಿ ಫೋಟೋಗಳನ್ನ ಹಾಕೊಂಡ್ರೆ ಯಾವ ರೀತಿ ಒಳ್ಳೇದಾಗುತ್ತೆ ಕೆಟ್ಟದಾಗುತ್ತೆ ಅನ್ನೋದು ಕೂಡ ತಿಳಿಸ್ಕೊಟ್ಟಿದ್ದೀರಾ. ಮುಂದಿನ ಸಂಚಿಕೆಯಲ್ಲಿ ಇದ್ರ ಬಗ್ಗೆ ಇನ್ನಷ್ಟು ಮಾತನಾಡೋಣ. ಧನ್ಯವಾದ ಗುರುಜಿ. ನಮಸ್ಕಾರ. ವೀಕ್ಷಕರೇ, ಕಾರ್ಯಕ್ರಮನ ಮುಗಿಸುವಂತಹ ಸಮಯ ಕೂಡ ಬಂತು. ಒಂದು ಮನೆ ಅಂತ ಹೇಳಿದ್ಮೇಲೆ ವಾಸ್ತು ಖಂಡಿತವಾಗ್ಲೂ ವೆರಿ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು. ಒಂದು ಫೋಟೋ ಇಂದ ಇವಾಗ ಯಾವ ರೀತಿ ಸಮಸ್ಯೆಗಳನ್ನ ಎದುರಿಸಬಹುದು ಅಂತ ಇವತ್ತಿನ ಸಂಚಿಕೆಯಲ್ಲಿ ಗುರುಜಿಯವರು ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ಟಿದ್ದಾರೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ವಾಸ್ತು ಬಗ್ಗೆನೇ ಇನ್ನಷ್ಟು ವಿಷಯಗಳನ್ನ ಖಂಡಿತವಾಗ್ಲೂ ಮಾತನಾಡ್ತೀವಿ. ನೋಡ್ತಾ ಇರಿ ಆಯುಷ್ ಟಿವಿ, ಆರೋಗ್ಯಕರ ಜೀವನ ಶೈಲಿಗಾಗಿ. ನಮಸ್ತೆ.